Welcome to the physics class. In the previous bridge classes, we had discussed about basics of mathematics, which is essential for physics. From this class onwards, we will discuss the chapters which are mentioned in the first PUC physics curriculum. There are totally 15 chapters. In that, the second chapter, units and measurements, we will discuss that chapter now. The chapter name is units and measurements. It is chapter 2. ಅದು ನೀವು ಏನಾದರೂ ಬುಕ್ಸನ್ನು ತಗೊಂಡಿದ್ರೆ ಅದರಲ್ಲಿ ವಾಲ್ಯೂಮ್ 1 ಅಲ್ಲಿ ಈ ಚಾಪ್ಟರ್ ಬರ್ತದೆ. ಚಾಪ್ಟರ್ 2 ಆಯಿತಾ. Physical world, first chapter is the physical world. We will discuss it later. Very essential chapter is units and measurements. Adr ಬಗ್ಗೆ ನಾವು ತಗೋಣ. First we will come to know about physical quantity. Physical quantity ಅಂದರೆ ಏನು ಅಂತ ಮೊದಲು ನೋಡೋಣ. Physical quantity. What is a physical quantity? ಹೆಸರಲ್ಲೇ ಇದೆ ನೋಡಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಈ ಚಾಪ್ಟರ್ ನಾವು ಯಾವ್ಯಾವ ಯೂನಿಟ್ಸನ್ನು ಯೂಸ್ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಮೆಜರ್ ಸರ್ಟೆನ್ ಕ್ವಾಂಟಿಟೀಸ್, ಆ್ಯಂಡ್ ಲೇಟರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಎರರ್ಸ್ ದಟ್ ವಿ ವಿಲ್ ಎನ್ಕೌಂಟರ್ ಇನ್ ದ ಮೆಜರ್ಮೆಂಟ್ಸ್. ಎರರ್ಸ್ ಯಾವ್ಯಾವ ರೀತಿಯಾಗಿ ಎರರ್ಸ್ ಬರ್ತದೆ, ಹಾಗೆ ಡೈಮೆನ್ಷನ್ಸ್ ಅಂತ ಹೇಳಿ ಇನ್ನೊಂದು ಕಾನ್ಸೆಪ್ಟನ್ನು ಈ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೇವೆ ಆಯಿತಾ. ಹಾಗಾಗಿ ವಿ ವಿಲ್ ಬಿಗಿನ್ ವಿತ್ ದ physical quantity. What is a physical quantity ಅನ್ನೋದು ಮೊದಲು ನೋಡ್ಕೊಳ್ಳೋಣ. ಎನಿ ಕ್ವಾಂಟಿಟಿ ವಿಚ್ ಆರ್ ಮೆಷರಬಲ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ. ಯಾವುದೇ ಅದನ್ನು ಮೆಷರ್ ಮಾಡ್ತೀವೋ ಆ ಎಲ್ಲ ಕ್ವಾಂಟಿಟೀಸ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತಲೇ ಕರಿತೀವಿ. ಹಾಗೆಯೇ ಯಾವ್ಯಾವ ಕ್ವಾಂಟಿಟೀಸನ್ನ ಮೆಷರ್ ಮಾಡ್ತೇವೆ? ವಿ ಆರ್ ಗೋಯಿಂಗ್ ಟು ಮೆಷರ್ ಟೈಮ್, ಮಾಸ್, ಕರೆಂಟ್, ಡಿಸ್ಟೆನ್ಸ್. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಫಿಸಿಕಲ್ ಕ್ವಾಂಟಿಟಿ. ಆಯಿತಾ, ಯಾವುದೇ ಕ್ವಾಂಟಿಟಿನ ಮೆಷರ್ ಮಾಡ್ತೀವಿ ಅದನ್ನೆಲ್ಲದನ್ನು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಮೆಷರಬಲ್ ಕ್ವಾಂಟಿಟೀಸ್ ಆರ್ ರೆಫರ್ಡ್ ಟು ಆಸ್ ಫಿಸಿಕಲ್ ಕ್ವಾಂಟಿಟೀಸ್. ಆಲ್ ಮೆಷರಬಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಇದರಲ್ಲಿ ಕ್ಲಾಸಿಫಿಕೇಶನ್ ಬರುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ. ಒನ್ ಈಸ್ fundamental physical quantities are also called basic physical quantities ಅಂತಲೂ ಕರಿತೇವೆ. The second one, derived physical quantities. Derived. There are two types of physical quantities. One is fundamental or basic physical quantity. The other one is derived physical quantity. Fundamental physical quantity ಅಂದರೆ ಏನು? The quantities which are independent of each other. All such quantities are called fundamental physical quantities. ಯಾವ್ಯಾವ ಒಂದಿಷ್ಟು ಕ್ವಾಂಟಿಟೀಸ್ನ ತಗೊಂಡಿದ್ದಾರೆ ವಿಚ್ ಆರ್ ಇಂಡಿಪೆಂಡೆಂಟ್. ಅವು ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ. ಅಲ್ಲಿ ಲಿಸ್ಟ್ ಔಟ್ ಮಾಡ್ತೇವೆ ನಾವು ಯಾವ್ದ್ಯಾವುದು ಅಂತ. ಅಲ್ಲಿ ಲಿಸ್ಟ್ ಔಟ್ ಮಾಡಿರೋ ಯಾವ ಕ್ವಾಂಟಿಟಿ ಮೇಲೂ ಇನ್ನೊಂದು ಕ್ವಾಂಟಿಟಿ ಡಿಪೆಂಡ್ ಆಗಲ್ಲ. ಆಲ್ ಸಚ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ fundamental quantities. Totally there are 7 such physical quantities. 7 quantities ಇದೆ ಆ ರೀತಿ. Totally there are 7 such physical quantities. But what are derived quantities? Derived quantities ಅಂತ ಹೇಳಿದ್ರೆ which are dependent on fundamental quantities. And such quantities are defined on the basis of fundamental quantities. ಅಂದರೆ they will depend on fundamental quantities ಅಂತ ಹೇಳ್ತೇವೆ. They are all called derived quantities. ಇದ್ರ ಬಗ್ಗೆ ಆಮೇಲೆ ನೋಡೋಣ ಯಾವ್ದು ಫಂಡಮೆಂಟಲ್ ಕ್ವಾಂಟಿಟೀಸ್. there are only 7 such quantities. ಆ 7 ಕ್ವಾಂಟಿಟೀಸನ್ನು ಬಿಟ್ಟು ಮಿಕ್ಕಿದೆಲ್ಲದೂ ಕೂಡ ಡಿರೈವ್ಡ್ ಕ್ವಾಂಟಿಟೀಸಿಗೆ ಬರುತ್ತೆ. ಎಕ್ಸಾಂಪಲ್ ಹೇಳಿರ್ತೇನೆ ಈಗ ಸದ್ಯಕ್ಕೆ. ಫಂಡಮೆಂಟಲಲ್ಲಿ ಮಾಸ್, ಟೈಮ್, ಲೆಂತ್ ಇವೆಲ್ಲ ಬಂದರೆ, ಡಿರೈವ್ಡ್ ಕ್ವಾಂಟಿಟೀಸಲ್ಲಿ ನಾವು ಸ್ಪೀಡ್, ಆಕ್ಸಲರೇಷನ್, ಫೋರ್ಸ್, ಎನರ್ಜಿನೆಲ್ಲ ನೋಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಆಮೇಲೆ ನೋಡೋಣ ಇನ್ನೊಂದ್ಸತಿ.
ಈಗ ಫಿಸಿಕಲ್ ಕ್ವಾಂಟಿಟಿ ಅಂತ ಆಯಿತು. ಹಾಗಿದ್ರೆ ವಿ ಆರ್ ಏನಂತ ಹೇಳಿರೋದು, ವಿ ಆರ್ ಗೋಯಿಂಗ್ ಟು ಮೆಷರ್ ಅಂತ ಹೇಳಿದ್ದಾರೆ. ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಮೆಷರಬಲ್ ಕ್ವಾಂಟಿಟೀಸ್, ಅಂದರೆ ವಿ ಆರ್ ಗೋಯಿಂಗ್ ಟು ಮೆಷರ್ ದಟ್ ಕ್ವಾಂಟಿಟಿ ಅಂತ ಹೇಳಿದರೆ, ಯಾವುದೇ ಮೆಷರ್ಮೆಂಟಿನಾಗ ಬಂದರೆ, ಈಗ ಮೆಷರ್ಮೆಂಟಿಗೆ ಬಂದರೆ, ಮೆಷರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಬಂದರೆ, ಆ ಮೆಷರ್ಮೆಂಟಲ್ಲಿ ಯು ಕ್ಯಾನ್ ಸಿ ಟೂ ಇಂಪಾರ್ಟೆಂಟ್ ಟರ್ಮ್ಸ್. ಯಾವುದೇ ಮೆಷರ್ಮೆಂಟ್ ಬಂದರೆ ಅದರಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೆಂತ್ ಆಫ್ ಅ ಆಬ್ಜೆಕ್ಟ್ ಅಂತ ಕೇಳಿದಾಗ ಯು ಆರ್ ಗೋಯಿಂಗ್ ಟು ಯೂಸ್ ದ ಸ್ಕೇಲ್ ಆರ್ ಎ ಮೆಷರಿಂಗ್ ಟೇಪ್ ಯೂಸ್ ಮಾಡ್ಕೊಂಡು ಅದರ ಲೆಂತನ್ನು ಮೆಷರ್ ಮಾಡಿ ಹೇಳ್ತೀರಿ. ಇಟ್ ಈಸ್ 5.6 ಮೀಟರ್ ಅಥವಾ 10.2 ಸೆಂಟಿಮೀಟರ್. ಟೈಮ್ ಅಂತ ಕೇಳಿದಾಗ ಇಟ್ ಈಸ್ 10 o'clock 15 minutes ಅಂತ ಎಲ್ಲ ಹೇಳ್ತಾ ಹೋಗ್ತೀರಿ. ಅಂದರೆ ಯಾವುದೇ ಮೆಷರ್ಮೆಂಟಿಗೆ ಬಂದರೆ ಇಟ್ ಕನ್ಸಿಸ್ಟ್ ಆಫ್ ಟೂ ಇಂಪಾರ್ಟೆಂಟ್ ಪಾರ್ಟ್ಸ್. ಒನ್ ಈಸ್ ದ ನಂಬರ್, ಎಕ್ಸ್ ಅಂತ ಬರ್ದೇನಲ್ಲ ಇದು, ದಿಸ್ ಈಸ್ ದ ನಂಬರ್, ವ್ಯಾಲ್ಯೂ ಅಂತ ಕರಿತೇವೆ, ವ್ಯಾಲ್ಯೂ ಆರ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೇವೆ. ಯಾವುದೇ ಮೆಷರ್ಮೆಂಟಿಗೆ ಬಂದರೆ, ಮೆಷರ್ಮೆಂಟನ್ನು ಮಾಡಿದಿರಿ ಅಂತ ಹೇಳಿದಾಗ ಆ ಮೆಷರ್ಮೆಂಟನ್ನು ಸ್ಪೆಸಿಫೈ ಮಾಡುವಾಗ ಇಟ್ ಕನ್ಸಿಸ್ಟ್ ಆಫ್ ಟೂ ಪಾರ್ಟ್ಸ್. ದ ವ್ಯಾಲ್ಯೂ, ದಟ್ ಈಸ್ ದ ನಂಬರ್, ಅದನ್ನು ಮ್ಯಾಗ್ನಿಟ್ಯೂಡ್ ಅಂತಲೂ ಕರಿತೇವೆ. ದ ಅದರ್ ಒನ್ ಈಸ್ ಯೂನಿಟ್, ಯು ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ, ಯೂನಿಟ್. ಯಾವ ಯೂನಿಟಲ್ಲಿ ಹೇಳ್ತಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಬೇರೆ ನಂಬರ್ ಹೇಳಿದರೆ ಸಾಕಲ್ಲ. ಲೆಂತ್ ಆಫ್ ದ ಆಬ್ಜೆಕ್ಟ್ ಇಸ್ 10. ಮುಂದೆ ಹೇಳಬೇಕು 10 ಮಿಲಿಮೀಟರಾ, 10 ಸೆಂಟಿಮೀಟರಾ, 10 ಮೀಟರ್ಸಾ. ಹಾಗೆ ಯೂನಿಟ್ಸ್ ದೇ ಆರ್ ವೆರಿ ಇಂಪಾರ್ಟೆಂಟ್. 10 ಇಂಚಾ. ಹಾಗಾಗಿ ಯು ಶುಡ್ ಸ್ಪೆಸಿಫೈ ದ ಯೂನಿಟ್. ಅಂಟಿಲ್ ದ ಯೂನಿಟ್ ಈಸ್ ಸ್ಪೆಸಿಫೈ, ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಆದರೆ ಎಷ್ಟಿದೆ ಅಂತ ಹೇಳ್ದಂಗೆ ಆಗಲ್ಲ. ಹಾಗಾಗಿ ನೆನಪಿರಲಿ, ಎನಿ ಮೆಷರ್ಮೆಂಟ್, if you are measuring a physical quantity, that will consist of two important parts. ಯಾವುದೇ ಮೆಷರ್ ವ್ಯಾಲ್ಯೂ ಇದ್ದರೆ ಅದರಲ್ಲಿ ಏನೇನಿರುತ್ತೆ ಅಂದರೆ ವ್ಯಾಲ್ಯೂ ಇರುತ್ತೆ. ಫಸ್ಟ್ ಪಾರ್ಟ್ ಈಸ್ ದ ವ್ಯಾಲ್ಯೂ ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಈಸ್ ದ ಯೂನಿಟ್. ಟೆಂಪರೇಚರ್ ಹೇಳುವಾಗಲೂ ಅಷ್ಟೇ, 50 ಡಿಗ್ರಿ ಸೆಲ್ಸಿಯಸ್ಸಾ, 50 ಡಿಗ್ರಿ ಫ್ಯಾರನ್ಹೀಟಾ, 50 ಕೆಲ್ವಿನ್ನಾ, ಯು ಶುಡ್ ಸ್ಪೆಸಿಫೈ. ಬೇರೆ 50 ಅಂತ ಹೇಳಿದರೆ ಸಾಕಾಗಲ್ಲ. ಹಾಗಾಗಿ there are different number of units, you should specify the unit. But there are certain quantities which does not have any unit. ಅದ್ರ ಬಗ್ಗೆನೂ ಆಮೇಲೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಇದು ಜನರಲ್ ಆಗಿ ಹೇಳ್ತಾ ಇರೋದು, ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ಮೆಷರ್ ಮಾಡಿದರೆ ಏನಿರುತ್ತೆ ಅಂತ ಹೇಳಿ. ಹಾಗೆ ಈಗ ನಾವು ನೋಡ್ಕೊಂಡಿದ್ದೇನು ಅಂತ ಹೇಳಿದರೆ, ಫಿಸಿಕಲ್ ಕ್ವಾಂಟಿಟಿ. ವಾಟ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ? ಆಲ್ ದ ಮೆಜರಬಲ್ ಕ್ವಾಂಟಿಟೀಸ್ ಆರ್ ಫಿಸಿಕಲ್ ಕ್ವಾಂಟಿಟಿ. ಎಲ್ಲ ಯಾವ್ಯಾವ ಕ್ವಾಂಟಿಟಿನ ನೀವು ಮೆಷರ್ ಮಾಡ್ತೀರೋ ಅದೆಲ್ಲದೂ ಕೂಡ ಫಿಸಿಕಲ್ ಕ್ವಾಂಟಿಟಿ ಆಗುತ್ತೆ. ಎಕ್ಸಾಂಪಲ್, ಮಾಸ್, ಟೈಮ್, ಫೋರ್ಸ್, ಏನು ಬೇಕಾರಾಗಿರ್ಬೋದು, ಆಲ್ ದೀಸ್ ಆರ್ ಮೆಷರಬಲ್. ಎಲ್ಲದನ್ನು ಮೆಷರ್ ಮಾಡ್ತೀವಿ, ಅದೆಲ್ಲದೂ ಕೂಡ ಎಕ್ಸಾಂಪಲ್. ಟೈಮ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಆಲ್ ಆರ್ ಫಿಸಿಕಲ್ ಕ್ವಾಂಟಿಟಿ. ದೇರ್ ಆರ್ classification, there is a classification. We are going to classify physical quantity into two types, fundamental or basic quantities, and the other one is derived. There are only 7 fundamental quantities. ಆ 7 fundamental quantities ಯಾವ್ದು ಅಂತ ಆಮೇಲೆ ನೋಡೋಣ. ಎಕ್ಸಾಂಪಲ್, ಮಾಸ್, ಲೆಂತ್ ಎಲ್ಲ ಹೇಳಿದ್ದೀನಿ. What are fundamental quantities? Which are independent of each other. They do not depend on any other quantities. But derived quantities ಅಂದರೆ they are derived from the fundamental quantity. ಹೆಸರಲ್ಲ ಇದೆ, derived. They are derived from the fundamental quantities, or they depend on those 7 fundamental quantities. All such quantities are called derived quantities. ಅದಕ್ಕೂ ಕೂಡ ಎಕ್ಸಾಂಪಲ್ ಆಮೇಲೆ ನೋಡೋಣ. ನೆಕ್ಸ್ಟ್, ಯಾವುದೇ ಮೆಷರ್ಮೆಂಟ್ ಮಾಡಿದರೆ ಆ ಮೆಷರ್ಮೆಂಟಲ್ಲಿ 2 ಪಾರ್ಟ್ ಇರುತ್ತೆ. ದಟ್ ಈಸ್ ಫಸ್ಟ್ ಪಾರ್ಟ್ ದ ಮ್ಯಾಗ್ನಿಟ್ಯೂಡ್ ಆರ್ ದ ವ್ಯಾಲ್ಯೂ, ದ ನಂಬರ್ ಏನಿರುತ್ತೆ ಅದು. ದ ಸೆಕೆಂಡ್ ಪಾರ್ಟ್ ಇಸ್ ದ ಯೂನಿಟ್. ಹಾಗೆ ಈಗ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದರೆ, ಈ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವುದು, ಆ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ, ಹಾಗೆ ಅದಕ್ಕೆ ಯೂಸ್ ಮಾಡುವಂಥ
ಯೂನಿಟ್ಸ್ ಯಾವುದು. ಹಾಗಿದ್ರೆ ಆ ಯೂನಿಟ್ಸ್ ಯಾವುದು ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕೀಗ ನಾವು. ನೆಕ್ಸ್ಟ್ ಅದೇ ಫಂಡಮೆಂಟಲ್ ಕ್ವಾಂಟಿಟೀಸ್ ಆಗಲಿ ಅಥವಾ ಡಿರೈವ್ಡ್ ಕ್ವಾಂಟಿಟೀಸ್ ಆಗಲಿ ಅದ್ರ ಬಗ್ಗೆ ನೋಡ್ತಾ ಹೋಗಬೇಕು. ಯಾವ ಯೂನಿಟನ್ನು ಯೂಸ್ ಮಾಡಬೇಕು? ಆಗಲೇ ಹೇಳಿದ ಹಾಗೆ there are number of units. You can measure the length in terms of centimeter, inches, feet, meter. ಹೀಗೆ ಬೇರೆ ಬೇರೆ ಯೂನಿಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಬಟ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಅಪ್ಲೈಡ್ ಯೂನಿಟ್ ಯಾವುದು? ಎಲ್ಲರೂ ಸ್ಟ್ಯಾಂಡರ್ಡ್ ಅಕ್ಸೆಪ್ಟೆಡ್ ಯೂನಿಟ್ ಯಾವುದು? ಅದ್ರ ಬಗ್ಗೆ ನೋಡಬೇಕು. ಹಾಗಿದ್ರೆ ವಿ ಆರ್ ಗೋಯಿಂಗ್ ಟು ಸಿ, just know about the system of units. ಮೊದಲು ಸಿಸ್ಟಮ್ ಆಫ್ ಯೂನಿಟ್ಸ್ ಇದನ್ನು ನೋಡಿಕೊಂಡು just know about the system of units, then we will go to the quantities and the respective units definitions ಅವೆಲ್ಲ ಆಮೇಲೆ ನೋಡ್ತಾ ಹೋಗೋಣ. ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿದರೆ ಅದೇ ಹೇಳಿದ ಹಾಗೆ there are number of units that can be used to measure a quantity. ಹಾಗೆ ಯಾವ್ಯಾವ ಸಿಸ್ಟಮಲ್ಲಿ ಯಾವ್ಯಾವ ರೀತಿ ಅದೇನು ಅಂತ ನೋಡ್ತೋಗೋಣ. ಫಸ್ಟ್ ಒನ್ CGS ಸಿಸ್ಟಮ್. CGS ಸಿಸ್ಟಮ್ ಆಫ್ ಯೂನಿಟ್ಸ್. ಏನಿದು CGS ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿದರೆ, the first letter stands for centimeter. ಅಂದರೆ if the length is measured in centimeter, mass is measured in gram, ಗ್ರಾಮಲ್ಲಿ ಮೆಷರ್ ಮಾಡಿದರೆ, and if time is measured in seconds, ಆ ಸಿಸ್ಟಮನ್ನು CGS ಸಿಸ್ಟಮ್ ಅಂತ ಹೇಳ್ತೀವಿ. CGS ಸಿಸ್ಟಮ್ ಅಂದರೆ ಸಿ ಅಂತ ಹೇಳಿದರೆ ಲೆಂತ್ ಅಂತಲ್ಲ, ಬಟ್ ಇಟ್ ಈಸ್ ದ ಯೂನಿಟ್ ವಿಚ್ ಈಸ್ ಬೀಯಿಂಗ್ ಯೂಸ್ಡ್. ಆಗಲೇ ಹೇಳಿದೆ ಸಿಸ್ಟಮ್ ಆಫ್ ಯೂನಿಟ್ಸ್. ಒಂದೊಂದು ಪ್ಲೇಸಲ್ಲೂ ದೇ ಆರ್ ಗೋಯಿಂಗ್ ಟು ಯೂಸ್ ಡಿಫ್ರೆಂಟ್ ಯೂನಿಟ್ಸ್. ಹಾಗೆ ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್ ಯಾವುದು ಅಂತ ನೋಡ್ತಿರೋದು ಕ್ಲಾಸಿಫಿಕೇಶನ್. ದ CGS ಸಿಸ್ಟಮ್ ಅಂತ ಹೇಳಿದರೆ ಇಫ್ ದ ಲೆಂತ್ ಈಸ್ ಮೆಷರ್ಡ್ ಇನ್ ಸೆಂಟಿಮೀಟರ್, ಅಲ್ಲಿ ಬರುವಂಥ ಯಾವುದೇ ಕ್ವಾಂಟಿಟಿ ಆಗಿರ್ಬೋದು, ಅಲ್ಲಿ ಲೆಂತ್ ಅಂತಿದ್ರೆ ಆ ಲೆಂತನ್ನು ಸೆಂಟಿಮೀಟ್ರಲ್ಲಿ ಸ್ಪೆಸಿಫೈ ಮಾಡಿದರೆ, ಇಫ್ ದ ಮಾಸ್ ಇಸ್ ಸ್ಪೆಸಿಫೈಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಆ್ಯಂಡ್ ಟೈಮ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್, ಆ ಸಿಸ್ಟಮ್ನ CGS ಸಿಸ್ಟಮ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ FPS ಸಿಸ್ಟಮ್. FPS ಅಂತ ಹೇಳಿದರೆ ಅದೇ ಲೆಂತನ್ನು ಇಫ್ ದ ಲೆಂತ್ ಈಸ್ ಸ್ಪೆಸಿಫೈಡ್ ಇನ್ ಟರ್ಮ್ಸ್ ಆಫ್ ಫೀಟ್, ಮಾಸನ್ನು ಇನ್ ಟರ್ಮ್ಸ್ ಆಫ್ ಪೌಂಡಲ್ಲಿ ಸ್ಪೆಸಿಫೈ ಮಾಡಿದರೆ, ಆ್ಯಂಡ್ ಸೆಕೆಂಡ್, ಫೀಟ್, ಪೌಂಡ್ ಆ್ಯಂಡ್ ಸೆಕೆಂಡ್, ಆ ಸಿಸ್ಟಮ್ನ FPS ಅಂದರೆ ಲೆಂತ್ ಏನೇ ಲೆಂತ್ ಮೆಷರ್ ಮಾಡಿದ್ರೋ ಅದನ್ನು ಫೀಟಲ್ಲಿ ಹೇಳ್ತಿರ್ತಾರೆ. 1 feet, 2 feet, 2.5 feet. ಮಾಸನ್ನು ಗ್ರಾಮಲ್ಲಿ ಹೇಳ್ದಲ್ಲೇ ಪೌಂಡ್ಸಲ್ಲಿ ಹೇಳ್ತಿರ್ತಾರೆ. 1 pound ಈಸ್ ಆಲ್ಮೋಸ್ಟ್ ಹಾಫ್ kg, ಆಲ್ಮೋಸ್ಟ್ 0.46 ಏನೋ ಬರುತ್ತೆ ಗ್ರಾಮ್ಸ್, ಅಲ್ಲ kgs ಬರುತ್ತೆ, ಆಲ್ಮೋಸ್ಟ್ ಹಾಫ್ kg. ಆ ಪೌಂಡ್ಸಲ್ಲಿ ಹೇಳಿದರೆ, ನೆಕ್ಸ್ಟ್ ಟೈಮ್ ಇನ್ ಸೆಕೆಂಡ್ಸ್, ಆ ರೀತಿ ಮೆಷರ್ಮೆಂಟನ್ನು ಮಾಡಿದರೆ ಅದನ್ನು FPS ಸಿಸ್ಟಮ್ ಅಂತಲೇ ಹೇಳ್ತಾರೆ. ವಿಚ್ ಈಸ್ ಆಲ್ಸೋ ಕಾಲ್ಡ್ ಬ್ರಿಟಿಷ್ ಸಿಸ್ಟಮ್, ಬಿಕಾಸ್ ಬ್ರಿಟಿಷ್ ಅಲ್ಲಿ ಯೂನಿಟ್ಸನ್ನ ಫೀಟ್, ಪೌಂಡ್, ಸೆಕೆಂಡ್ಸಲ್ಲೇ ಸ್ಪೆಸಿಫೈ ಮಾಡ್ತಾರೆ. ಹಾಗಾಗಿ ನೆಕ್ಸ್ಟ್ ಥರ್ಡ್ ಒನ್ MKS ಸಿಸ್ಟಮ್. ಇಲ್ಲಿ ಲೆಂತನ್ನು ಮೀಟರಲ್ಲಿ ಮತ್ತು ಮಾಸನ್ನು ಕಿಲೋಗ್ರಾಮಲ್ಲಿ, ನಾಟ್ ಇನ್ ಗ್ರಾಮ್ ಬಟ್ ಕಿಲೋಗ್ರಾಮ್. ನೋಡಿ, M ಫಾರ್ ಮೀಟರ್, K ಫಾರ್ ಕಿಲೋಗ್ರಾಮ್, ಆ್ಯಂಡ್ ಸೆಕೆಂಡ್, ಟೈಮನ್ನು ಸೆಕೆಂಡ್ಸಲ್ಲಿ ಸ್ಪೆಸಿಫೈ ಮಾಡಿದರೆ ಲೆಂತ್ ಇನ್ ಮೀಟರ್ಸ್, ಮಾಸ್ ಇನ್ kg ಆ್ಯಂಡ್ ಟೈಮ್ ಇನ್ ಸೆಕೆಂಡ್ಸ್. ಆ ಸಿಸ್ಟಮ್ನ MKS ಸಿಸ್ಟಮ್ ಅಂತ ಹೇಳ್ತೇವೆ. MKS ಸಿಸ್ಟಮ್ ನಾವೀಗ ಸಾಧಾರಣ ಇದರಲ್ಲೇ ಎಲ್ಲದನ್ನು ಸ್ಪೆಸಿಫೈ ಮಾಡ್ತಾ ಹೋಗ್ತೇವೆ, ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಆದರೆ ಇದನ್ನೆಲ್ಲ ಬಿಟ್ಟು ದೇರ್ ಆರ್ ಮೆನಿ ಅದರ್ ಸಿಸ್ಟಮ್ಸ್. ನಾವು ಎಕ್ಸೆಪ್ಟ್ ಮಾಡಿರೋದು ಯಾವುದು?
SI ಸಿಸ್ಟಮ್ ಅಂತ ಹೇಳಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. SI ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇದನ್ನು ಆಕ್ಸೆಪ್ಟ್ ಮಾಡಿರೋದು ನಾವು. ಏನಿದೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿದರೆ, ಅಲ್ಲಿ ಈ ಕ್ವಾಂಟಿಟೀಸ್ನ ಇದರಲ್ಲೇ ಇದೇ ಯೂನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ. ಆ ಯೂನಿಟ್ಸನ್ನೇ ನಾವು ಯೂಸ್ ಮಾಡ್ತಾ ಹೋಗ್ತೇವೆ. ಅಂದರೆ ಯಾವುದೇ ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಆಗಿರಲಿ ಅಥವಾ ಯಾವುದೇ ಒಂದು ಸೈಂಟಿಫಿಕ್ ರೀಡಿಂಗ್ಸ್ನ ಕೊಟ್ಟಿದ್ರೆ ಆ ಎಲ್ಲದೂ ಕೂಡ ಈ ಏನು ಅಕ್ಸೆಪ್ಟ್ ಮಾಡಿದ್ದೀವಿ ಆ ಯೂನಿಟ್ಸಲ್ಲೇ ಹೇಳ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಅದು MKS ಸಿಸ್ಟಮೇ ಇದೆ. ಏನೋ ಲೆಂತನ್ನು ಮೀಟರಲ್ಲಿ ಮೆಷರ್ ಮಾಡೋದು, ಮಾಸನ್ನು ಕಿಲೋಗ್ರಾಮ್ KGಯಲ್ಲಿ ಮೆಷರ್ ಮಾಡ್ತಾರೆ, ಟೈಮನ್ನು ಸೆಕೆಂಡ್ಸಲ್ಲಿ. ಇನ್ನು ಬೇರೆ ಬೇರೆ ಕ್ವಾಂಟಿಟೀಸಿಗೆ ಇದ್ದಿದ್ದೇ ಯೂನಿಟ್ಸ್ ಅಂತಿದೆ. ಅದನ್ನೆಲ್ಲ ನಾವೇನಂತ ಕರಿತೇವೆ? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಯೂನಿಟ್ಸ್ ಅಂತ ಕರಿತೇವೆ. ಹಾಗೆಯೇ ನಾವಿಲ್ಲಿ ಏನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೇವೆ, ಆಲ್ ದೋಸ್ ಕ್ವಾಂಟಿಟೀಸ್ ವಿಚ್ ಆರ್ ಬೀಯಿಂಗ್ ಸಾಲ್ವ್ಡ್, ಏನು ಫೈನಲ್ ಆನ್ಸರ್ ಬರುತ್ತೆ, ಆ್ಯಂಡ್ ಆಲ್ ಸಚ್ ರಿಸಲ್ಟ್ಸ್ ಮಸ್ಟ್ ಬಿ ರಿಟೈನ್ಡ್ ಇನ್ SI ಯೂನಿಟ್ಸ್. SI ಯೂನಿಟ್ಸಲ್ಲೇ ರಿಟೈನ್ ಮಾಡ್ತೇವೆ. ಆಯಿತಾ? ಯಾವುದೇ ಯೂನಿಟ್ಸಲ್ಲಿ ಕೊಟ್ಟಿರಲಿ, ಬಟ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇನ್ ಟು SI ಯೂನಿಟ್. ಹಾಗಿದ್ರೆ ಆ SI ಯೂನಿಟ್ ಯಾವ್ಯಾವ ಕ್ವಾಂಟಿಟಿ ಯಾವುದ್ಯಾವುದಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಹಾಗೆ ಈಗ ನಾವು ಸದ್ಯಕ್ಕೆ ನೋಡ್ಕೊಂಡಿದ್ದು ಯಾವುದು ಅಂತ ಹೇಳಿದರೆ, ದ ಸಿಸ್ಟಮ್ ಆಫ್ ಯೂನಿಟ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್ ಆರ್ ಬೀಯಿಂಗ್ ಯೂಸ್ ಟು ಮೆಷರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಂಟಿಟೀಸ್. ಒಂದೇ ಕ್ವಾಂಟಿಟಿಗೆ ಬೇರೆ ಬೇರೆ ಯೂನಿಟ್ಸ್ ಇದೆ. ಅದರಲ್ಲಿ ಯಾವ್ಯಾವ ರೀತಿ ಕ್ಲಾಸಿಫಿಕೇಶನ್ ಅಂತ ನೋಡಿದ್ದಷ್ಟೇ. ಒಂದು CGS ಯೂನಿಟ್. CGS ಅಂತ ಹೇಳಿದರೆ, ಇಫ್ ದ ಲೆಂತ್ ಈಸ್ ಮೆಷರ್ಡ್ ಇನ್ ಸೆಂಟಿಮೀಟರ್, ಮಾಸ್ ಇನ್ ಗ್ರಾಮ್, ಟೈಮ್ ಇನ್ ಸೆಕೆಂಡ್, ಈ ರೀತಿ ಸ್ಪೆಸಿಫೈ ಮಾಡಿದರೆ CGS ಅಂತ ಹೇಳ್ತೇವೆ. FPS ಅಂದರೆ ಫೀಟ್ ಪೌಂಡ್ ಸೆಕೆಂಡ್ ಸಿಸ್ಟಮ್. MKS ಅಂದರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡಲ್ಲಿ ಸ್ಪೆಸಿಫೈ ಮಾಡಿದರೆ MKS ಸಿಸ್ಟಮ್. SI ಅಂತ ಹೇಳಿದರೆ ಇಟ್ ಈಸ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ವಿಚ್ ಈಸ್ ಆಕ್ಸೆಪ್ಟೆಡ್, ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ಸಿಸ್ಟಮ್. ಅದೇನು ಅಂತ ಹೇಳಿ ನೋಡ್ತಾ ಹೋಗ್ತೇವೆ. ಅದರಲ್ಲಿ ಯಾವ್ಯಾವ ಕ್ವಾಂಟಿಟಿಗೆ ಯಾವ್ಯಾವ SI ಯೂನಿಟ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾವೀಗ ಸ್ಪೆಸಿಫೈ ಮಾಡೋದು SI ಯೂನಿಟನ್ನು ಮಾತ್ರ. ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವುದ್ಯಾವುದು ಅಂತ ನೋಡಬೇಕೀಗ, ಡಿರೈವ್ಡ್ ಕ್ವಾಂಟಿಟೀಸ್ ಯಾವುದ್ಯಾವುದು ಅಂತ ನೋಡಬೇಕು. ಅಲ್ಲಿ ಡೆಫಿನೇಷನ್ನು ಮತ್ತು ಯೂನಿಟ್ಸನ್ನು ನೋಡೋಣ. ಯಾವ ಯೂನಿಟ್ಸು? SI ಯೂನಿಟ್ಸ್, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್ಸ್. ಹಾಗೆ ವಾಪಸ್ ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ಬರೋಣ. ದೆರ್ ಆರ್ 7 ಸಚ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಮೊದಲು ಯಾವುದ್ಯಾವುದು ಅಂತ ವಿ ಶಾಲ್ ನೇಮ್ ದೋಸ್ ಕ್ವಾಂಟಿಟೀಸ್. ಫಸ್ಟ್ ಒನ್, ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, electric current, amount of substance, and seventh one, luminous intensity. These are termed as fundamental quantities. ಇಷ್ಟೇ ಇರೋದು. List out the fundamental quantities. How many fundamental quantities are there? ಈ ರೀತಿ ಕ್ವೆಶನ್ಸ್ ಬರುತ್ತೆ. ಅದರಲ್ಲಿ only there are 7 fundamental quantities. Mass, length, time, temperature, electric current, amount of substance, luminous intensity. ಹಾಗೆ ಇದನ್ನ ಯಾವ್ಯಾವ ಸಿಂಬಲ್ಸ್ನ ಯೂಸ್ ಮಾಡಿ, ಸಿಂಬಲ್ಸ್ ಯಾವ ಸಿಂಬಲ್ಸ್ನ ಯೂಸ್ ಮಾಡ್ತಾರೆ ಟು
ಸ್ಪೆಸಿಫೈ ದ ಕ್ವಾಂಟಿಟಿ ಅನ್ನೋದು ನೋಡ್ಕೊಳ್ಳೋಣ. ಜನರಲ್ ಆಗಿ ಯಾವ್ಯಾವ ಸಿಂಬಲ್ಸ್ನ ಅಂದರೆ ಯಾವುದೇ ಕ್ವಾಂಟಿಟಿನ ನಾವು ಈಕ್ವೇಷನ್ಸಲ್ಲಿ ಬರಿಬೇಕಾದ್ರೆ ಯಾವ ಕ್ವಾಂಟಿಟಿನ ಯಾವ ಸಿಂಬಲಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಮಾಸ್ ಅಂತ ಹೇಳಿದಾಗ ಯೂಶ್ವಲಿ ಸ್ಮಾಲ್ ಲೆಟರ್ ಎಮ್ ಅನ್ನು ಯೂಸ್ ಮಾಡ್ಬೋದು ಅಥವಾ ಕ್ಯಾಪಿಟಲ್ ಎಮ್ ಕೂಡ ಯೂಸ್ ಮಾಡ್ಬೋದು. ದ ಸ್ಮಾಲ್ ಲೆಟರ್ ಎಮ್ ಆರ್ ಕ್ಯಾಪಿಟಲ್ ಎಮ್. ಬೇರೆ ಯಾವುದೇ ಸಿಂಬಲ್ನ ಯೂಸ್ ಮಾಡಿದರೆ ಇಟ್ ಶುಡ್ ಬಿ ಸ್ಪೆಸಿಫೈಡ್. ಸಿಂಬಲ್ಸ್ ನಾ ಹೇಳ್ತಾ ಇರೋದು ಅಂದರೆ ಮಾಸ್ ಅಂತಲೇ ಈಕ್ವೇಷನಲ್ಲಿ ಬರೀತಾ ಕೂರಲ್ಲ. ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಎಫ್ ಅಂದರೆ ಫೋರ್ಸ್, ಎಮ್ ಅಂದರೆ ಮಾಸ್, ಎ ಅಂದರೆ ಆಕ್ಸಿಲರೇಷನ್, ಆ ರೀತಿ. ಆ ಸಿಂಬಲ್ಸ್ ಯಾವುದು, ಯಾವ್ಯಾವ ಕ್ವಾಂಟಿಟಿಗೆ ಯಾವ್ಯಾವ ಸಿಂಬಲ್ಸು. ಲೆಂತ್ನೂ ಅಷ್ಟೇ ಸ್ಮಾಲ್ ಲೆಟರ್ ಎಲ್ ಆಗ್ಬೋದು ಅಥವಾ ಕ್ಯಾಪಿಟಲ್ ಎಲ್, ಮತ್ತು ಇನ್ಯಾವುದೇ ಇದ್ರೂ ಅದನ್ನು ಸ್ಪೆಸಿಫೈ ಮಾಡ್ತಾರೆ. ಟೈಮನ್ನು ಸ್ಮಾಲ್ ಲೆಟರ್ ಟಿ, ಯೂಶ್ವಲಿ ಕ್ಯಾಪಿಟಲ್ ಟಿನೂ ಯೂಸ್ ಮಾಡ್ಬೋದು. ಟೆಂಪರೇಚರ್ ಬಂದರೆ ಕ್ಯಾಪಿಟಲ್ ಟಿ ಅನ್ನೋದನ್ನು ಯೂಸ್ ಮಾಡ್ಬೋದು ಅಥವಾ ತೀಟಾನು ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತಾರೆ. ಅಂದರೆ ಇಲ್ಲಿ ಇದೇ ಸಿಂಬಲ್ ಅಂತ ಏನು ಕನ್ವೆನ್ಷನ್ ಇಲ್ಲ ಫಂಡಮೆಂಟಲ್ ಕ್ವಾಂಟಿಟಿ. ಬಟ್ ಕರೆಂಟನ್ನು ಸ್ಮಾಲ್ ಲೆಟರ್ ಐ ಅಥವಾ ಕ್ಯಾಪಿಟಲ್ ಐ ಅಲ್ಲೇ ರೆಪ್ರೆಸೆಂಟ್ ಮಾಡ್ತಾರೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸು ಇಟ್ ಡಿಪೆಂಡ್ಸ್, ಒಂದೊಂದು ಸತಿ ಒಂದೊಂದು ಯೂಸ್ ಮಾಡ್ತಾ ಹೋಗ್ತಾರೆ. ಎನ್. ಲ್ಯುಮಿನಸ್ ಇಂಟೆನ್ಸಿಟಿಗೆ ಎಲ್ ಅಂತನಾದರೂ ಯೂಸ್ ಮಾಡ್ಬೋದು. ಸಿಂಬಲ್ಸ್ ಇದಷ್ಟೇ. ಬಟ್ ನಮಗೆ ಬೇಕಾಗಿರೋದೇನೀಗ ಎಸ್ ಐ ಯೂನಿಟ್ಸ್ ಯಾವುದು, ಎಸ್ ಐ ಯೂನಿಟ್ಸ್ ಯಾವುದು ಅನ್ನೋದು ನೋಡಬೇಕಾಗಿರೋದು. ವಾಟ್ ಆರ್ ದ ಎಸ್ ಐ ಯೂನಿಟ್ಸ್ ಫಾರ್ ದೀಸ್ ಕ್ವಾಂಟಿಟೀಸ್? ಇದು ಇಂಪಾರ್ಟೆಂಟ್. ಈಗ ಅಂದರೆ ಮಾಸಿಗೆ ಎಸ್ ಐ ಯೂನಿಟ್, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್ ಯಾವುದು ಅಂದರೆ ನೀವು ಯಾವುದೇ ಮೆಜರ್ಮೆಂಟ್ ಇದೆ ಅದನ್ನು ಎಸ್ ಐ ಯೂನಿಟ್ ಅಂದರೆ ರೀಡಿಂಗ್ಸ್ ಇದ್ದರೆ ಅದು ಫೈನಲ್ ಆನ್ಸರ್ ಏನು ಬಂದಿರುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಅದನ್ನು ಎಸ್ ಐ ಯೂನಿಟ್ಸಲ್ಲಿ ಇಡಬೇಕು ಅಂತ ಹೇಳಿದ್ವಲ್ಲ. ಮಾಸಿಗೆ ಎಸ್ ಐ ಯೂನಿಟು ಕೆ ಜಿ, ಕಿಲೋಗ್ರಾಮ್ ಅಂತಲೇ ಯೂಸ್ ಮಾಡೋದು. ಇಟ್ ಈಸ್ ಕಿಲೋಗ್ರಾಮ್. ಆ ಕಿಲೋಗ್ರಾಮನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಅಂದರೆ ಅದಕ್ಕೊಂದು ಯೂನಿಟ್ ಸಿಂಬಲ್ ಬರುತ್ತೆ. ಇದು ಏನಾಗಿದ್ದು, ದಿಸ್ ಈಸ್ ದ ಸಿಂಬಲ್ಸ್ ಫಾರ್ ಕ್ವಾಂಟಿಟೀಸ್. ಅದು ಚೇಂಜ್ ಆಗ್ತಿರುತ್ತೆ, ಸ್ಮಾಲ್ ಲೆಟರ್ ಎಮ್, ಕ್ಯಾಪಿಟಲ್ ಎಮ್, ಹೀಗೆ ಅದು ಎರಡಲ್ಲಿ ಯಾವುದನ್ನಾರು ಯೂಸ್ ಮಾಡ್ಬೋದು. ನಮಗೆ ಬೇಕಾಗಿರೋದು ಏನಾಗುತ್ತೆ ಅಂದರೆ ಈಗ ಎಸ್ ಐ ಯೂನಿಟ್ಸ್ ಯಾವುದು ಅಷ್ಟು ಮಾತ್ರ ನೋಡೋಣ. ಮಾಸ್ ಅಂತ ಬಂದಾಗ ಇಟ್ ಈಸ್ ಕಿಲೋಗ್ರಾಮ್, ದಿಸ್ ವಿಚ್ ಈಸ್ ಯೂಸ್ಡ್, ಆ್ಯಂಡ್ ಇಟ್ಸ್ ಸಿಂಬಲ್ ಈಸ್ ಕೆ, ಸ್ಮಾಲ್ ಲೆಟರ್ ಕೆ. ನೋಡ್ಕೊಳ್ಳಿ ಸರಿಯಾಗಿ. ಕಿಲೋ ಅಂತೇನಿದೆ ದಟ್ಸ್ ಆ್ಯಕ್ಚುಲಿ ಎ ಪ್ರಿಫಿಕ್ಸ್. ದ 10⁻³ ಅದನ್ನು ನಾವು ಬ್ರಿಡ್ಜ್ ಕ್ಲಾಸಲ್ಲೂ ಕೂಡ ನೋಡಿದ್ದೀವಿ. ಕಿಲೋ ರೆಫರ್ಸ್ ಟು 1000. ಗ್ರಾಮ್ ಈಸ್ ಆ್ಯಕ್ಚುಲಿ ದ ಯೂನಿಟ್, ಅದು ಯೂನಿಟ್. ಅದರಲ್ಲಿ ನಾವು ಯೂಸ್ ಮಾಡೋದು ಅದು ಕಿಲೋಗ್ರಾಮ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನಾಟ್ ದ ಗ್ರಾಮ್, ಬಟ್ ಇಟ್ ಈಸ್ ದ ಕಿಲೋಗ್ರಾಮ್. ದಟ್ ಈಸ್ ದ ಎಸ್ ಯೂನಿಟ್ ಆಫ್ ಮಾಸ್. ಅಲ್ಲಿ ಜಿ ಕೂಡ ಸ್ಮಾಲ್ ಲೆಟರ್ನೇ ಬರೀಬೇಕು. ಸ್ಮಾಲ್ ಲೆಟರ್ ಕೆ ಫಾರ್ ಕಿಲೋ ಆ್ಯಂಡ್ ಸ್ಮಾಲ್ ಲೆಟರ್ ಜಿ ಫಾರ್ ಗ್ರಾಮ್. ಜಿ ಮುಂದೆ ಮತ್ತೇನನ್ನು ಕೂಡ ಸ್ಪೆಸಿಫೈ ಮಾಡಬಾರ್ದು. ನೆಕ್ಸ್ಟ್ ಲೆಂತಿಗೆ ಬಂದರೆ, ಲೆಂತನ್ನು ಎಸ್ ಐ ಯೂನಿಟ್ ಇಟ್ ಈಸ್ ಮೀಟರ್. ಅದರ ಸಿಂಬಲ್ ಏನು ಅಂತ ಹೇಳಿದರೆ ಸ್ಮಾಲ್ ಲೆಟರ್ ಎಮ್. ಮತ್ತೆ ಕನ್ಫ್ಯೂಸ್ ಆಗಿಬಿಡಿ, ಆವಾಗಲೇ ಮಾಸಿಗೆ ಎಮ್ ಬರೆದಿದೆ ಅಂತೇಳಿ. ಅದು ಕ್ವಾಂಟಿಟಿಯ ಸಿಂಬಲ್, ಬಟ್ ದಿಸ್ ಈಸ್ ದ ಸಿಂಬಲ್ ಫಾರ್ ಎಸ್ ಐ ಯೂನಿಟ್, ಯೂನಿಟ್ಸಿನ ಸಿಂಬಲ್ ಅದು ಅಂತ ಕನ್ಫ್ಯೂಸ್ ಆಗೋದು ಬೇಡ. ಲೆಂತನ್ನು ಮೆಜರ್ ಮಾಡೋದಿದ್ರೆ ದಟ್ ವಿಲ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮೀಟರ್. ಇನ್ನು ಯಾವುದರಲ್ಲೇ ಮೆಜರ್ ಮಾಡಿದ್ರೂ ಯು ಕ್ಯಾನ್ ಕನ್ವರ್ಟ್ ದಟ್ ಇನ್ ಟು ಮೀಟರ್. ದಿಸ್ ಈಸ್ ದ ಎಸ್ ಐ ಯೂನಿಟ್ ಆ್ಯಂಡ್ ಇಟ್ಸ್ ಸಿಂಬಲ್ ಈಸ್ ಸ್ಮಾಲ್ ಲೆಟರ್ ಎಮ್. ಅದ್ರ ಮುಂದೆನೂ ಅಷ್ಟೇ ಟಿ ಆರ್ ಅಥವಾ ಎಸ್ ಏನೇನೋ ಸೇರಿಸಬಾರ್ದು ಆಯಿತಾ. ನೆಕ್ಸ್ಟ್ ಟೈಮಿಗೆ ಎಸ್ ಐ ಯೂನಿಟ್ ಸೆಕೆಂಡ್. ಇದಕ್ಕೆ ಸಿಂಬಲ್ ಸ್ಮಾಲ್ ಲೆಟರ್ ಎಸ್ ಅಷ್ಟೇ, ಸ್ಮಾಲ್ ಲೆಟರ್ ಎಸ್. ಟೆಂಪರೇಚರಿಗೆ ಬಂದರೆ ಆಗಲೇ ಹೇಳಿದ್ದೀನಿ ಸುಮಾರಷ್ಟು ಯೂನಿಟ್ಸ್ ಇದೆ. ಬಟ್ ವಿಚ್ ಈಸ್ ದ ಎಸ್ ಐ ಯೂನಿಟ್ ಅಂತ ಕೇಳಿದ್ರೆ ಇಟ್ ಈಸ್ ಕೆಲ್ವಿನ್ ಬರೆಯೋದು ನೋಡ್ಕೊಳ್ಳಿ. ಇಟ್ ಈಸ್ ಸ್ಮಾಲ್ ಲೆಟರ್ ಕೆ ಇ. ಕೆ ಇಂದ ಶುರು ಮಾಡಬೇಕು. ಇಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಲೆಟರ್ ಕೆ. ಯು ಶುಡ್ ನಾಟ್ ಯೂಸ್ ದ ಕ್ಯಾಪಿಟಲ್ ಕೆ ವೆನ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ದಿಸ್ ಯೂನಿಟ್. ಯಾಕೆ ಅಂತ ಹೇಳ್ತೇನೆ,
ದಿಸ್ ಈಸ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಕೆಲ್ವಿನ್. ಯಾವುದೇ ನೇಮ್ಸ್ ಇದ್ದರೆ, ಪ್ರಾಪರ್ ನೌನ್ಸ್ ಇದ್ದರೆ, ನೀವು ಅದನ್ನೇನು ಮಾಡ್ತೀರಿ, ಯು ಆರ್ ಗೋಯಿಂಗ್ ಟು ಸ್ಪೆಸಿಫೈ ಏನೋ ನೇಮ್ಸ್, ಪರ್ಸನ್ ನೇಮ್ ಇದ್ದರೆ ಅದನ್ನು ಕ್ಯಾಪಿಟಲ್ ಲೆಟ್ರಿಂದ ಶುರು ಮಾಡ್ತೀರಿ. ಬಟ್ ವೆನ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ದ ನೇಮ್ ಆಫ್ ದ ಪರ್ಸನ್, ಆದರೆ ಇಲ್ಲೇನಾಗಿದೆ, ದ ನೇಮ್ ಆಫ್ ದ ಪರ್ಸನ್ ಇಸ್ ಬೀಯಿಂಗ್ ಯೂಸ್ಡ್ ಆಸ್ ದ ನೇಮ್ ಆಫ್ ಅ ಯೂನಿಟ್. ಆಯಿತಾ, ನೇಮ್ ಆಫ್ ದ ಪರ್ಸನ್ ಏನಿದೆ, ಸೈಂಟಿಸ್ಟ್ ನೇಮನ್ನು ಯೂನಿಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆಗ ರೂಲ್ ಇರೋದೇನು ಅಂದರೆ, ಯು ಶುಡ್ ಬಿಗಿನ್ ದಟ್ ಪರ್ಟಿಕ್ಯುಲರ್ ವರ್ಡ್ ವಿತ್ ಅ ಸ್ಮಾಲ್ ಲೆಟರ್. ಅಂದರೆ ಕೆಲ್ವಿನ್ ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್, ಹೌದು, ಬಟ್ ವೆನ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ದ ಯೂನಿಟ್ ಆಫ್ ಟೆಂಪರೇಚರ್, ಅದನ್ನು ಎಕ್ಸೆಪ್ಟ್ ಮಾಡಿದ್ದೇವೆ, ದಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಲೆಟರ್. ಅಂದರೆ ಕೆ, ಸ್ಮಾಲ್ ಲೆಟರ್ ಕೆ ಇಂದ ಶುರು ಮಾಡಬೇಕು. ಬಟ್ ಇಫ್ ಯು ಆರ್ ಸ್ಪೆಸಿಫೈಯಿಂಗ್ ಇಟ್ ವಿತ್ ಅ ಸಿಂಬಲನ್ನು ಯೂಸ್ ಮಾಡೋದಿದ್ರೆ ಇಟ್ ಈಸ್ ಕ್ಯಾಪಿಟಲ್ ಕೆ, ಇಟ್ ಈಸ್ ಕ್ಯಾಪಿಟಲ್ ಕೆ. ನೋಡಿ, ಅದಕ್ಕೆ ಹೇಳಿದ್ದು ಇಲ್ಲಿ ಕೆ ಸ್ಮಾಲ್ ಇರಬೇಕು, ಯಾಕೆಂದರೆ ಇಲ್ಲಿ ಈ ಕೆ ಕ್ಯಾಪಿಟಲ್ ಇದೆ. ಕ್ಯಾಪಿಟಲ್ ಕೆ ಅಂತ ಬರೆದ್ರೆ ಕೆಲ್ವಿನ್ ಅಂತ ಆಗೋಗ್ತದೆ. ಹಾಗಾಗಿ ದಿಸ್ ಕಿಲೋ ಈಸ್ ಸ್ಪೆಸಿಫೈಡ್ ವಿತ್ ಅ ಸ್ಮಾಲ್ ಲೆಟರ್, ವೆರಸ್ ಕೆಲ್ವಿನ್ ಈಸ್ ಸ್ಪೆಸಿಫೈಡ್ ವಿತ್ ಅ ಕ್ಯಾಪಿಟಲ್ ಲೆಟರ್. ನೋಡಿ, ಕೆಲ್ವಿನ್ ಅಂತರ ಪೂರಾ ಬರಿಬೋದು, ಆರ್ ಯು ಕ್ಯಾನ್ ಸ್ಪೆಸಿಫೈ ಇಟ್ ವಿತ್ ಅ ಯೂನಿಟ್. ಈ ಯೂನಿಟ್ ಆರೋ ಯೂಸ್ ಮಾಡಿ. ಬಟ್ ವೆನ್ ಯು ಆರ್ ಯೂಸಿಂಗ್ ದ ಹೋಲ್ ವರ್ಡ್, ಆಗ ಇಟ್ ಶುಡ್ ಬಿಗಿನ್ ವಿತ್ ಅ ಸ್ಮಾಲ್ ಲೆಟರ್ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಕರೆಂಟ್. ಇದು ಅಷ್ಟೇ, ದಿಸ್ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಇಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಲೆಟರ್ ಎ. ಯಾಕೆ ಅಂತ ಹೇಳಿದ್ರೆ, ದಿಸ್ ಈಸ್ ಒನ್ಸ್ ಅಗೈನ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಆ್ಯಂಡ್ ದ ಸಿಂಬಲ್ ಫಾರ್ ಆಂಪಿಯರ್ ಈಸ್ ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ is the symbol. This is the name of the scientist, this is also the name of the scientist. Name of the scientist, when it is being used as the unit, it should begin with a small letter. When the abbreviation, if you are using the whole word, but when you are representing it with the symbol, it should be a capital letter. ಅಂದರೆ ಕೆಲ್ವಿನ್ ಅಂತ ಬರೆಯೋ ಬದಲಿಗೆ ಯೂನಿಟನ್ನು ಯೂಸ್ ಮಾಡಿ, ಸಿಂಬಲ್ನ ಯೂಸ್ ಮಾಡಿದರೆ ಕ್ಯಾಪಿಟಲ್ ಕೆ, ಆಂಪಿಯರ್ ಅಂತ ಬರೆಯೋ ಬದಲಿಗೆ ಯೂನಿಟ್ ಸಿಂಬಲ್ನ ಯೂಸ್ ಮಾಡಿದರೆ ಕ್ಯಾಪಿಟಲ್ ಎನ ಯೂಸ್ ಮಾಡಬೇಕು. ಬೇರೆ ಇನ್ಯಾವ ಸಿಂಬಲ್ಸು ಅಲ್ಲ, ಇಲ್ಲಿ ಏನು ಸ್ಪೆಸಿಫೈ ಮಾಡಿದ್ದೀನಿ ಅದನ್ನೇ ಯೂಸ್ ಮಾಡಿ. ನೆಕ್ಸ್ಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇದು ಗೊತ್ತಿದೆ ನಿಮಗೆ, ಅವಗ್ಯಾಡ್ರೋ ನಂಬರಲ್ಲಿ ಬಂದಿರುತ್ತೆ. ಎನಿ ಕ್ವಾಂಟಿಟಿ ವಿಚ್ ಕನ್ಸಿಸ್ಟ್ ಆಫ್ 6.023 × 10⁻23. ಈ ನಂಬರ್ ನೆನಪಿದೆ ಅಂದ್ಕೊಳ್ಳಿ, 6.023 × 10⁻23 ಆಟಮ್ಸ್. ಯಾವುದೇ ಎಷ್ಟೇ ಒಂದು ಕ್ವಾಂಟಿಟಿ ತಗೊಳ್ಳಿ, ಅದರಲ್ಲಿ ಇಷ್ಟು ನಂಬರ್ ಆಫ್ ಆಟಮ್ಸ್ ಇದ್ದರೆ, ಪಾರ್ಟಿಕಲ್ಸ್ ಇದ್ದರೆ ಅಥವಾ ಮಾಲಿಕ್ಯೂಲ್ಸ್ ಇದ್ದರೆ, ಅದನ್ನು 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಅಲ್ವಾ. ಅದನ್ನೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತಿರೋದು. ಅಂದರೆ ಎಸ್ ಐ ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಈಸ್ ಮೋಲ್. ಕೆಮಿಸ್ಟ್ರಿಯಲ್ಲಿ ನೋಡಿದರೆ ನೆನಪಿದೆ ಅಂದ್ಕೊಳ್ತೇನೆ. ಎನಿ ಕ್ವಾಂಟಿಟಿ ವಿಚ್ ಕನ್ಸಿಸ್ಟ್ ದೀಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಈಸ್ ರೆಫರ್ಡ್ ಟು ಆಸ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್. ಅದನ್ನೇ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತಿರೋದು. ಇದಕ್ಕೆ ಸಿಂಬಲ್ MOL ಅನ್ನೇ ಯೂಸ್ ಮಾಡ್ತಾರೆ. ಲುಮಿನಸ್ ಇಂಟೆನ್ಸಿಟಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಯು ಶುಡ್ ಜಸ್ಟ್ ನೋ ದಟ್ ಇಟ್ಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ. ಅದ್ರ ಬಗ್ಗೆ ನೀವೆಲ್ಲೂ ಕೂಡ ಡಿಸ್ಕಸ್ ಮಾಡಲ್ಲ. ಬಟ್ ಆಲ್ಸೋ ಯು ಶುಡ್ ನೋ ದ SI ಯೂನಿಟ್ ವಿಚ್ ಈಸ್ ಬೀಯಿಂಗ್ ಯೂಸ್ಡ್, ದಟ್ ಈಸ್ ಯೂಸ್ಡ್, ವಿಚ್ ಈಸ್ ಕ್ಯಾಂಡೆಲಾ, CANDLA. ಅದಕ್ಕೆ ಸಿಂಬಲ್ ಸ್ಮಾಲ್ ಲೆಟರ್ C, small letter D. This is about fundamental quantities. There are 7 fundamental quantities, and the SI units of those fundamental quantities are termed as fundamental units ಅಂತ ಕರಿತೀವಿ. ಅದನ್ನೆಲ್ಲ fundamental units ಅಂತ ಹೇಳ್ತೀವಿ. What are these fundamental units? The units which are used to specify the fundamental quantities, which are used to measure the fundamental quantities, are called fundamental units anta heli. How many such fundamental units are there? Yakandre ಎಷ್ಟು fundamental quantities ಇದೆಯೋ ಅಷ್ಟೇ fundamental units ಇರುತ್ತೆ. If there are 7 fundamental quantities, 7 ಇರೋದ್ರಿಂದ units ಕೂಡ, fundamental units ಕೂಡ ಎಷ್ಟಿರುತ್ತೆ? There are 7 such fundamental units. ಯಾವುದು? ಕಿಲೋಗ್ರಾಮ್, meter, second, Kelvin, ampere, mole and candle.
ಅದರ ಸಿಂಬಲ್ಸ್ ಕೂಡ ನೋಡ್ಕೊಂಡಿರಿ. ಸ್ಮಾಲ್ ಲೆಟರ್ kg ಫಾರ್ ಕಿಲೋಗ್ರಾಮ್, ಸ್ಮಾಲ್ ಲೆಟರ್ m ಫಾರ್ ಮೀಟರ್, ಸ್ಮಾಲ್ ಲೆಟರ್ s ಫಾರ್ ಸೆಕೆಂಡ್, ಕ್ಯಾಪಿಟಲ್ K ಫಾರ್ ಕೆಲ್ವಿನ್, ಕ್ಯಾಪಿಟಲ್ A ಫಾರ್ ಆಂಪಿಯರ್, MOL all small letters for mole, small cd small letter c and d for candle. This is about fundamental quantities and fundamental units. Next, the second classification. ಯಾವುದು? ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಬರುತ್ತೆ. ಯಾವ್ದು ಡಿರೈವ್ಡ್ ಕ್ವಾಂಟಿಟೀಸ್ ಇದೆ ಅಂತ ನೋಡೋಣ. ಹಾಗೆ ಅದರ ಡೆಫಿನೇಷನ್ಸ್ ಕೂಡ ನೋಡ್ತಾ ಹೋಗೋಣ. ಯಾಕಂದರೆ ಡಿರೈವ್ ಈಗ ಏನು ಮಾಡಬೇಕಂದ್ರೆ ವಿ ಶುಡ್ ಆಲ್ಸೋ ಟ್ರೈ ಟು ಶೋ ದಟ್ ದೀಸ್ ಡಿರೈವ್ಡ್ ಕ್ವಾಂಟಿಟೀಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಯಾಕಂದರೆ ಇದೆ ಫಂಡಮೆಂಟಲ್ ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಡೆಫಿನೇಷನ್ ಯಾವುದು? ದ ಕ್ವಾಂಟಿಟೀಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಆರ್ ರೆಫರ್ಡ್ ಆಸ್ ಡಿರೈವ್ಡ್ ಕ್ವಾಂಟಿಟೀಸ್. ಅದು ಯಾವುದು ಅದರದ ಒಂದು ಸ್ಮಾಲ್ ಡೆಫಿನೇಷನ್, ಹಾಗೆ ಅದರ SI ಯೂನಿಟ್ಸ್ ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ವಿ ವಿಲ್ ಟೇಕ್ ಏರಿಯಾ. ಏರಿಯಾದ ಕಾಮನ್ ಅಂದರೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಗೊತ್ತಿದ್ರೆ ಏನದು? ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳಿಬಿಡ್ತೀವಿ. ಡೆಫಿನೇಷನ್ ಬೇಡ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಟ್ಕೊಂಡೆ ನೋಡ್ತಾ ಹೋಗೋಣ. ಏನಿದೆ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳಿ. ಲೆಂತ್ ಇಟ್ಸೆಲ್ಫ್ ಇಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಯಾವಾಗಲೇ ನೋಡಿದ್ದೀವಿ. ಬ್ರೆಡ್ತ್ ಈಸ್ ನಥಿಂಗ್ ಬಟ್ ಲೆಂತ್ ಅಲ್ವಾ, ಬಟ್ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ಆಸ್ ಇಟ್ ಆಸ್ ಬ್ರೆಡ್ತ್, ಇನ್ನೊಂದು ಸ್ಪೆಷಲ್ ನೇಮನ್ನು ಕೊಟ್ಟಿರೋದಷ್ಟೇ. ಹಾಗೆ ದಿಸ್ ಈಸ್ ಅ ಲೆಂತ್, ದಿಸ್ ಈಸ್ ಆಲ್ಸೋ ದ ಲೆಂತ್. ಹಾಗೆ ಎರಡೂ ಕೂಡ ಲೆಂತ್ ಇದೆ ಅಂದರೆ ಏನಂತ ಬರೀಬೋದು? ಲೆಂತ್ ಇಂಟು ಲೆಂತ್ ಅಲ್ವಾ. ಏರಿಯಾ ಜನರಲ್ ಎಕ್ಸ್ಪ್ರೆಷನ್ ನೋಡಿರೋದು, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಸ್ ಲೆಂತ್ ಇಂಟು ಬ್ರೆಡ್ತ್, ಬ್ರೆಡ್ತ್ ಈಸ್ ನಥಿಂಗ್ ಬಟ್ ಲೆಂತ್ ಇಂಟು ಲೆಂತ್. ಹಾಗೆ ಏನಾಯಿತು? ಏರಿಯಾ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ ದಟ್ ಈಸ್ ಲೆಂತ್. ಲೆಂತನ್ನು ಇಟ್ಕೊಂಡು ಯು ಕ್ಯಾನ್ ಡಿಫೈನ್ ಏರಿಯಾ ಅಲ್ವಾ. ಹಾಗಾಗಿ ಏರಿಯಾ ಇಟ್ ಸೆಲ್ಫ್ ಇಸ್ ಎ ಡಿರೈವ್ಡ್ ಕ್ವಾಂಟಿಟಿ, ಯಾಕಂದರೆ ಅದನ್ನು ಲೆಂತಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕಿರೋ SI ಯೂನಿಟ್ ಏನು? ವಾಟ್ ಈಸ್ ದ SI ಯೂನಿಟ್ ಫಾರ್ ಏರಿಯಾ? ಇಲ್ಲೇ ನೋಡಿ, ಲೆಂತ್ ಇಟ್ ಈಸ್ ರಿಪೀಟೆಡ್ ಫಾರ್ 2 times. ಹಾಗೆ SI ಯೂನಿಟ್ ಏನಾಗುತ್ತೆ? ಮೀಟರ್ ಸ್ಕ್ವೇರ್. ನಾನೀಗ ಸಿಂಬಲ್ಸ್ ಅಷ್ಟೇ ಬರೀತಾ ಹೋಗ್ತೇನೆ. ಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ರೀಸನ್ ಇಷ್ಟೇ, ಲೆಂತ್ ಇಂಟು ಲೆಂತ್. ಇಫ್ ಬೋತ್ ದ ಲೆಂತ್ಸ್ ಆರ್ ಮೆಜರ್ಡ್, ಬಿಕಾಸ್ ಲೆಂತ್ ಈಸ್ ಮೆಜರ್ಡ್ ಇನ್ ಮೀಟರ್ಸ್, ಬಟ್ ಇಟ್ ಈಸ್ ಫಾರ್ 2 times ಇರೋದ್ರಿಂದ ದ SI ಯೂನಿಟ್ ವಿಲ್ ಬಿ ಮೀಟರ್ ಸ್ಕ್ವೇರ್. Similarly, volume. Volume is another derived quantity. The mathematical expression for volume is length into breadth into height. Breadth and height both are length. They are nothing but length. ಹಾಗಾಗಿ ಇದನ್ನು ಲೆಂತ್ ಇಂಟು ಲೆಂತ್ ಅಂತ ಬರೀಬೋದು. ಬ್ರೆಡ್ತ್ ಹೇಗೋ ಹಾಗೆ ಹೈಟ್ ಕೂಡ ಇಟ್ಸ್ ಅ ಲೆಂತ್. ಅಂದರೆ ವಾಲ್ಯೂಮ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್, ಅಂದರೆ ಲೆಂತ್ ಇಂಟು ಲೆಂತ್ ಅಂದರೆ ಫಾರ್ 3 times. ಅಂದರೆ ಏನಾಯಿತು? ವಾಲ್ಯೂಮ್ ಈಸ್ ಬೀಯಿಂಗ್ ಎಕ್ಸ್ಪ್ರೆಸ್ಡ್ ಆಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ ದಟ್ ಈಸ್ ಓನ್ಲಿ ಒನ್ ಫಂಡಮೆಂಟಲ್ ಕ್ವಾಂಟಿಟಿ ವಿಚ್ ಈಸ್ ಲೆಂತ್. ಹಾಗೆ ನಾವು ಇದನ್ನ ಏನಂತ ಕರಿಬೋದು? ವಾಲ್ಯೂಮ್ ಈಸ್ ಡಿರೈವ್ಡ್ ಕ್ವಾಂಟಿಟಿ. ಅಂದರೆ ಫಂಡಮೆಂಟಲ್ ಕ್ವಾಂಟಿಟಿಯಲ್ಲಿ ಬಂದಿರೋ 7ನ ಬಿಟ್ಟು ಮಿಕ್ಕಿದೆಲ್ಲ ಏನಿದೆ ದೇ ಆರ್ ಆಲ್ ಡಿರೈವ್ಡ್ ಕ್ವಾಂಟಿಟಿ. all such derived quantities are expressed, can be expressed as a fundamental. ಅದನ್ನು ನೋಡ್ಕೊಳ್ಳಿ, ಲೆಂತ್ ಇಂಟು ಲೆಂತ್. ಹಾಗೆ ಇದಕ್ಕೆ SI ಯೂನಿಟ್ ಏನಾಗುತ್ತೆ? ಲೆಂತ್ ಈಸ್ ರಿಪೀಟೆಡ್ ಫಾರ್ 3 times, ಹಾಗಾಗಿ ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಮೀಟರ್ ಕ್ಯೂಬ್. ಥರ್ಡ್ ಒನ್, ಡೆನ್ಸಿಟಿ. ಇದಕ್ಕೆ ಡೆಫಿನೇಷನ್ ಏನಿದೆ? ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. It is defined as ratio of mass to the volume. Mass divided by volume ಅಂತ ಹೇಳಿ. Mass divided by volume. ಈಗಾಗಲೇ ನೋಡಿ ವಾಲ್ಯೂಮ್ ಅಂದರೆ ಏನು ಅಂತ ಹೇಳಿ.
ಇಟ್ ಈಸ್ ನಥಿಂಗ್ ಬಟ್ ಲೆಂತ್ ಕ್ಯೂಬ್ ಅಂತ ಬರಿಬೋದು. ವಾಲ್ಯೂಮ್ ಈಸ್ ನಥಿಂಗ್ ಬಟ್ ಲೆಂತ್ ಕ್ಯೂಬ್, ಈಗ ತಾನೇ ನೋಡಿದ್ದೀವಿ. ಆ್ಯಂಡ್ ಮಾಸ್ ಈಸ್ ಆಲ್ಸೋ ಎ ಫಂಡಮೆಂಟಲ್ ಕ್ವಾಂಟಿಟಿ. ಅಂದರೆ ಏನಾಯಿತು, ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮಾಸ್ ಆ್ಯಂಡ್ ಲೆಂತ್, ಬಿಕಾಸ್ ಮಾಸ್ ಇಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ. ಕಾಣಿಸ್ತೆ, ಒಂದು ಮಾಸ್ ಬಂತು ಫಂಡಮೆಂಟಲ್. ವಾಲ್ಯೂಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್ ಆಸ್ ಎಲ್ ಕ್ಯೂಬ್, ಲೆಂತ್ ಕ್ಯೂಬ್ ಅಂತ ಹೇಳ್ಬೋದು. ಹಾಗಾಗಿ ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್, ದಟ್ ಈಸ್ ಮಾಸ್ ಆ್ಯಂಡ್ ಲೆಂತ್. ಹಾಗಾಗಿ ವಿ ಕ್ಯಾನ್ ಸೇ ದಟ್ ದ ಡೆನ್ಸಿಟಿ ಈಸ್ ಎ ಡಿರೈವ್ಡ್ ಕ್ವಾಂಟಿಟಿ ಅಲ್ವಾ. ಹಾಗಿದ್ರೆ ಇದಕ್ಕೆ ಎಸ್ ಐ ಯೂನಿಟ್ ಏನಾಗುತ್ತೆ, ಇಲ್ಲಿ ನೋಡಿ, ಇದಕ್ಕೆ ಎಸ್ ಐ ಯೂನಿಟ್ ಬರೆಯೋದು ಈಸಿ. ಹೇಗೆ, ನ್ಯೂಮರೇಟ್ರಲ್ಲಿ ಇರೋದೇನೋ ಮಾಸ್, ಅದಕ್ಕೆ ಎಸ್ ಐ ಯೂನಿಟ್ಟು ಕೆ ಜಿ. ಡಿನಾಮಿನೇಟ್ರಲ್ಲಿರೋದು ಲೆಂತ್ ಕ್ಯೂಬ್, ಅಂದರೆ ಅದಕ್ಕೆ ಎಸ್ ಐ ಯೂನಿಟ್ಟು ಮೀಟರ್ ಕ್ಯೂಬ್. ಕ್ಯಾನ್ ರೈಟ್ ಇನ್ ದಿಸ್ ವೇ, ಅಥವಾ ಕೆ ಜಿ ಪರ್ ಮೀಟರ್ ಕ್ಯೂಬ್ ಹೀಗೆ ಬರಿಬೋದು, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಹೇಗೆ ಕೆ ಜಿ ಪರ್ ಮೀಟರ್ ಕ್ಯೂಬ್. ದಿಸ್ ಈಸ್ ರೆಡ್ ಆಸ್ ಕೆ ಜಿ ಪರ್ ಮೀಟರ್ ಕ್ಯೂಬ್, ಕೆ ಜಿ ಪರ್ ಮೀಟರ್ ಕ್ಯೂಬ್, ಇದನ್ನು ಕೂಡ ಕೆ ಜಿ ಪರ್ ಮೀಟರ್. ಡಿನಾಮಿನೇಟ್ರಲ್ಲಿ ಇದೆ ಎಮ್ ಪವರ್ 3 ಅಂತೇಳಿ, ಅದು ನ್ಯೂಮರೇಟ್ರಿಗೆ ತೊಗೊಂಡಿದ್ರೆ ಇಟ್ ಬಿಕಮ್ಸ್ ಎಮ್ ಪವರ್ -3. ಇದನ್ನು ಕೂಡ ಬ್ರಿಡ್ಜ್ ಕ್ರಾಸಲ್ಲಿ ನೋಡಿದ್ದೀವಿ. ಪ್ಲಸ್ ಇದ್ದರೆ ನ್ಯೂಮರೇಟ್ರಿಗೆ ನೀವು ಅದನ್ನು ಶಿಫ್ಟ್ ಮಾಡಿದಾಗ ದ ಪವರ್ ಬಿಕಮ್ಸ್ ನೆಗೆಟಿವ್. ಪವರ್ನ ಸಿಂಬಲ್ ಏನಿದೆ ದಟ್ ಚೇಂಜಸ್. ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್. ನೆಕ್ಸ್ಟ್ ಸ್ಪೀಡ್. ನೆಕ್ಸ್ಟ್ ಒನ್ ಸ್ಪೀಡ್. ಇದಕ್ಕೂ ಕೂಡ ಡೆಫಿನೇಷನ್ ಇಂಪಾರ್ಟೆಂಟ್. ನೀವು ನೋಡಿ, ಡೆನ್ಸಿಟಿ ಡೆಫಿನೇಷನ್ ನೋಡ್ಕೊಂಡಿರೆ ಈಕ್ವೇಷನ್ ಗೊತ್ತಿರಲಿ. ಇಟ್ ಈಸ್ ಮಾಸ್ ಬೈ ವಾಲ್ಯೂಮ್, ಅದರ ಎಸ್ ಐ ಯೂನಿಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸ್ಪೀಡ್ ಇದೇನಿದು, ದಿಸ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ by time taken. Distance traveled by time taken. ಇದು ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೌದು, ಡೆಫಿನೇಷನ್ ಹೌದು. ಅಂದರೆ ಇಟ್ಸ್ ರೇಷಿಯೋ ಆಫ್ ಡಿಸ್ಟೆನ್ಸ್ ಟು ದ ಟೈಮ್. ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಲೆಂತ್. ಡಿಸ್ಟೆನ್ಸ್ ಅಂದರೆ ಲೆಂತ್ ಕವರ್. ಟೈಮ್ ಈಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ ಅಲ್ವಾ. ಟೈಮ್ ಈಸ್ ಅನದರ್ ಫಂಡಮೆಂಟಲ್ ಕ್ವಾಂಟಿಟಿ. ಏನಾಯ್ತು ಈಗ, ಸ್ಪೀಡ್ ಈಸ್ ಎಕ್ಸ್ಪ್ರೆಸ್ಡ್ in terms of two fundamental quantities, that is length and time. Length ಮತ್ತು time ಅನ್ನೋ ಎರಡು ಫಂಡಮೆಂಟಲ್ ಕ್ವಾಂಟಿಟೀಸ್ ಯೂಸ್ ಮಾಡಿ they are defining the speed, hence it is a derived quantity. ಹಾಗಿದ್ರೆ ಇದಕ್ಕೆ ಎಸ್ ಐ ಯೂನಿಟ್ ಏನಾಗುತ್ತೆ, ಲೆಂತ್ಗೆ ಅದೇ ರೀತಿ ಬರೀತಾ ಹೋಗೋಣ. ಲೆಂತ್ಗೆ ಎಸ್ ಐ ಯೂನಿಟ್ ಮೀಟರ್, ಟೈಮಿಗೆ ಎಸ್ ಐ ಯೂನಿಟ್ ಸೆಕೆಂಡ್. ಅಂದರೆ ಮೀಟರ್ ಪರ್ ಸೆಕೆಂಡ್, ಅಥವಾ ಹೀಗೂ ಬರಿಬೋದು ಮೀಟರ್ per second. This should be written as meter per second ಅನ್ನೋದು ಎಸ್ ಐ ಯೂನಿಟ್ ಆಗುತ್ತೆ. ಸಿಮಿಲರ್ಲಿ ವೆಲಾಸಿಟಿಗೂ ಸ್ಪೀಡಿಗೂ ಒಂದಿಷ್ಟು ವ್ಯತ್ಯಾಸ ಇದೆ. ದರ್ ಇಸ್ ಅ ಡಿಫ್ರೆನ್ಸ್. ಅದನ್ನು ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ. ದಿಸ್ ಈಸ್ ಆ್ಯಕ್ಚುಲಿ ಎ ಸ್ಕೇಲಾರ್, ದಿಸ್ ಈಸ್ ಎ ವೆಕ್ಟರ್. ಅಂದರೆ ದಿಸ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ವ್ಯಾಲ್ಯೂ ಮಾತ್ರ ಇದೆ, ಬಟ್ ದಿಸ್ ಹ್ಯಾಸ್ ಗಾಟ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇದೇನು ಅಂತ ಆಮೇಲೆ ನೋಡೋಣ. ಸ್ಟ್ಯಾಂಡರ್ಡ್ ಡೆಫಿನಿಷನ್ ಏನಿದೆ, it is displacement by time. Displacement by time. This is actually displacement by time. The change in position by time anta heltave. Rate of change of position is defined as velocity, ಅಥವಾ it is displacement by time taken anta heltave. What is displacement? It is the shortest distance. ಯಾವುದೇ ಎರಡು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಹೇಳಿದರೆ ಆ ಎರಡು ಪಾಯಿಂಟನ್ನು ಜಾಯಿನ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ಥ್ರೂ ಎನಿ ಡೈರೆಕ್ಷನ್ ಟು ಮೀಟ್ ದ ಸೆಕೆಂಡ್ ಪಾಯಿಂಟ್. ಬಟ್ ದೇರ್ ವಿಲ್ ಬಿ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಗಿವನ್ 2 points, and we call that shortest distance as displacement. Displacement itself is a distance. ಆದರೆ ಇದಕ್ಕೊಂದು ಡಿಸ್ಪ್ಲೇಸ್ಮೆಂಟಿಗೆ ಏನಿರುತ್ತೆ, ಇಟ್ ಈಸ್ ಗಾಟ್ ದ ಡೈರೆಕ್ಷನ್ ಬಂದು. ದಿಸ್ ಈಸ್ ಟರ್ಮ್ಡ್ ಆಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 points ಆಯಿತಾ. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್. ಮತ್ತೆ ಅದು ಫಂಡಮೆಂಟಲ್, ಅದಕ್ಕೆ ಬೇರೆ ಹೆಸರಿದೆ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಬಟ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟಿ ಇಟ್ ಈಸ್ ನಥಿಂಗ್ ಬಟ್ ಲೆಂತ್, ಆ್ಯಂಡ್ ದಿಸ್ ಈಸ್ ಟೈಮ್. ಅಂದರೆ ಏನಾಯಿತು, ವೆಲಾಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್ ಆ್ಯಂಡ್ ಟೈಮ್ ವಿಚ್ ಆರ್ ಬೋತ್ a fundamental quantity. Both are fundamental quantity. ಹಾಗಾಗಿ velocity is termed as derived quantity.
ಸೇಮ್ ಇದಕ್ಕೂ ಕೂಡ SI ಯೂನಿಟ್ ಸೇಮ್ ಬರುತ್ತೆ ಮೀಟರ್ ಪರ್ ಸೆಕೆಂಡೇ, ಯಾಕಂದರೆ ಲೆಂತ್ ಟೈಮ್. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್, ನೆನಪಿರಲಿ. ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಬಟ್ ದಿಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಅಂದರೆ ಇದಕ್ಕೆ ಬೇರೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಡೈರೆಕ್ಷನ್ನು ಇರುತ್ತೆ. ಅಂದರೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನೋಡ್ಕೊಂಡಿರಿ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ, ಬಟ್ ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಆದರೆ ಎರಡಕ್ಕೂ ಕೂಡ ಯೂನಿಟ್ ಸೇಮ್ ಬರುತ್ತೆ. ಡಿಸ್ಪ್ಲೇಸ್ಮೆಂಟಿಗೂ ಮತ್ತು ಡಿಸ್ಟೆನ್ಸಿಗೂ ಸೇಮ್ ಯೂನಿಟ್ ಮೀಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ನೋಡೋಣ, ವಿಚ್ ಆರ್ ಡಿರೈವ್ಡ್ ಕ್ವಾಂಟಿಟೀಸ್. Acceleration. Acceleration. Acceleration is defined as rate of change of velocity. ಅಂದರೆ velocity by time ಅಂತ ಡಿಫೈನ್ definition. Acceleration is velocity by time, not speed by time, but it is velocity by time. ಅಂದರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಅಂತ ಹೇಳಿ. ಹಾಗೆ ವೆಲಾಸಿಟಿ ಇಟ್ ಸೆಲ್ಫ್ ಇಸ್ ಎ ಡಿರೈವ್ಡ್ ಕ್ವಾಂಟಿಟಿ, ಬಟ್ ನಾವು ಅದನ್ನು ಆಗಲೇ ಈಗ ತಾನೆ ಅದನ್ನು ಫಂಡಮೆಂಟಲ್ ಕ್ವಾಂಟಿಟೀಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ವಿ. ಏನಂತ? ಲೆಂತ್ ಬೈ ಟೈಮ್ ಡಿವೈಡೆಡ್ ಬೈ ಟೈಮ್. ಹಾಗೆ ಏನಾಯಿತು? ದಿಸ್ ಬಿಕಮ್ಸ್ ಲೆಂತ್ ಡಿವೈಡೆಡ್ ಬೈ ಇದನ್ನು ತಗೊಂಡ್ರೆ ಇಟ್ ಬಿಕಮ್ಸ್ ಟಿ ಸ್ಕ್ವೇರ್. ಡಿನಾಮಿನೇಟರ್ ಟಿ ಇದೆ ಇಲ್ಲಿ, ಮತ್ತು ಇಲ್ಲೂ ಡಿನಾಮಿನೇಟರ್ ಟಿ ಇದೆ, ಆಯಿತಾ? ವೆನ್ ಯು ಮಲ್ಟಿಪ್ಲೈ ನಿಮಗೆ ಬರೋದೇನೋ ಲೆಂತ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಅಂತ ಹೇಳಿ. ಬಿಕಾಸ್ ವೆಲಾಸಿಟಿನ ಈಗ ತಾನೇ ನೋಡಿದ್ವಿ, ಲೆಂತ್ ಬೈ ಟೈಮ್ ಅಂತ ಬಂದಿತ್ತು ಫಂಡಮೆಂಟಲಲ್ಲಿ ಹೇಳ್ತಾ. ಹಾಗೆ ಇದಕ್ಕೆ SI ಯೂನಿಟ್ ಏನಾಗುತ್ತೆ ಇಲ್ಲಿ? ಇಟ್ ಈಸ್ ಮೀಟರ್. ನ್ಯೂಮರೇಟರ್ಲಿ ಇರೋದು ಲೆಂತ್ ಮೀಟರ್, ಟೈಮಿಗೆ ಸೆಕೆಂಡ್ ಸ್ಕ್ವೇರ್. ಬಟ್ ದಿಸ್ ಟೈಮ್ ಈಸ್ ರಿಪೀಟೆಡ್ ಫಾರ್ 2 times ಆಗಿದೆ ಸೆಕೆಂಡ್ ಸ್ಕ್ವೇರ್. ಇದೇನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡಿಫ್ರೆಂಟ್ ರೆಪ್ರೆಸೆಂಟೇಷನ್ಸ್ ಅಷ್ಟೇ, ಇವೆರಡನ್ನೇ ಯೂಸ್ ಮಾಡೋದು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಫೋರ್ಸ್. Force is defined as mass into acceleration. Mass into acceleration ಅಂತ ಡಿಫೈನ್ ಮಾಡ್ತೇವೆ. Mass into acceleration. Mass is a fundamental quantity, but acceleration is a derived quantity. But acceleration is defined in terms of length and time. ಹಾಗೆ ಏನಂತ ಬರುತ್ತೆ? L by t square ಅಂತ ಬರುತ್ತೆ. ಈಗ ನೋಡಿದ್ವಿ ಇಲ್ಲಿ ಆಕ್ಸಲರೇಷನ್ ಈಸ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್ ಆ್ಯಂಡ್ ಟೈಮ್. ಹಾಗೆ ಫೋರ್ಸ್ಗೆ ಡೆಫಿನೇಷನ್ ಗೊತ್ತಿರಲಿ. ಇಟ್ ಈಸ್ ಮಾಸ್ ಇಂಟು ಆಕ್ಸಲರೇಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಮಾಸ್ ಇಂಟು ಆಕ್ಸಲರೇಷನ್. ಅದನ್ನು ನಾವೀಗ ಫಂಡಮೆಂಟಲ್ ಯೂನಿಟ್ಸಲ್ಲೂ ಕ್ವಾಂಟಿಟೀಸಲ್ಲೂ ಸ್ಪ್ಲಿಟ್ ಮಾಡಾಯಿತು. ಫೋರ್ಸ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಮಾಸ್, ಲೆಂತ್ ಆ್ಯಂಡ್ ಟೈಮ್. ಹಾಗೆ ಏನಾಗುತ್ತೆ ಈಗ ಇದಕ್ಕೆ SI ಯೂನಿಟು, ಇದಕ್ಕೆ ಇನ್ನೊಂದು ಯೂನಿಟ್ ಸೇರಬೇಕಷ್ಟೇ, ಮಾಸ್ ಇಲ್ಲ ಅಲ್ವಾ? ಆಕ್ಸಲರೇಷನ್ ಜೊತೆ ಮಾಸ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ kg. ಲೆಂತ್ ಇಲ್ಲಿ ನೋಡಿದ್ದೀವಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಥವಾ ಹೀಗೂ ಬರಿಬೋದು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ದೆರ್ ಈಸ್ ಅನದರ್ ಯೂನಿಟ್ ದೇ ಹ್ಯಾವ್ ಪ್ರೊವೈಡ್. ಅಂದರೆ ದಿಸ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ is defined by a special name. Andre this a single name has been provided for this entire unit. ಅದೇನು ಅಂತ ಹೇಳಿದರೆ ಇದನ್ನು ಏನಂತ ಕರಿತೀವಿ? ನ್ಯೂಟನ್ ಅಂತ ಯೂಸ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಸೇಯಿಂಗ್ ದಟ್ ದ ಫೋರ್ಸ್ ಈಸ್ 5 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾ ಹೋಗೋ ಬದಲಿಗೆ ಜಸ್ಟ್ ಸೇ ದಟ್ ಇಟ್ ಈಸ್ 5 ನ್ಯೂಟನ್ ಅಂತ ಹೇಳಿಬಿಟ್ಟು. ನ್ಯೂಟನ್ ಇಟ್ಸ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಒನ್ಸ್ ಅಗೇನ್. ಹಾಗಾಗಿ ಆ ಯೂನಿಟನ್ನು ಬರೆಯುವಾಗ ಇಟ್ ಶುಡ್ ಬಿಗಿನ್ ವಿತ್ ದ ಸ್ಮಾಲ್ ಲೆಟರ್ ಎನ್, ಬಟ್ ದ ಸಿಂಬಲ್ ಈಸ್ ಕ್ಯಾಪಿಟಲ್ ಎನ್ ಅಂತ ಯೂಸ್ ಮಾಡ್ತೀವಿ. ದ ಸ್ಪೆಷಲ್ ನೇಮ್ ವಿಚ್ ಈಸ್ ಗಿವನ್ ಟು kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಷ್ಟೆಲ್ಲ ಹೇಳ್ತಾ ಬದಲಿಗೆ ದ ಫೋರ್ಸ್ ಈಸ್ ದ SI ಯೂನಿಟ್ ಆಫ್ ಫೋರ್ಸ್ ಅಂತ ಕೇಳಿದ್ರೆ ಕ್ಯಾನ್ ಸೇ ಇಟ್ಸ್ ನ್ಯೂಟನ್. ದೋ ಇಟ್ ಈಸ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ನಾವು ಅದನ್ನು ನ್ಯೂಟನ್ ಅಂತಲೇ ಸ್ಪೆಸಿಫೈ ಮಾಡ್ತೇವೆ. ನ್ಯೂಟನ್ ಈಸ್ ನಥಿಂಗ್ ಬಟ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಯಿತಾ? ಇಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಲೆಟರ್ ವೆನ್ ದ ವರ್ಡ್ ಈಸ್ ಬೀಂಗ್ ಯೂಸ್ಡ್.
but or it should begin with capital, or you should use capital letter when you are using it, representing it with a symbol. It is by symbol use ಮಾಡುವಾಗ you should use the capital N. ನೆಕ್ಸ್ಟ್ ವರ್ಕ್ ಡನ್ನಿಗೆ ಏನಿರುತ್ತೆ ವರ್ಕ್ ಅಂತ ಹೇಳಿದರೆ ಇಟ್ ಈಸ್ ಡಿಫೈನ್ಡ್ ಆಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸನ್ನು ಈಗ ತಾನೆ ಫೋರ್ಸ್ ಅಂದರೆ ಏನು ಬಂದಿತ್ತು, ವಿ ಹ್ಯಾವ್ ಜಸ್ಟ್ ಎಕ್ಸ್ಪ್ರೆಸ್ ಮಾಸ್ ಇಂಟು ಲೆಂತ್ ಬೈ ಟಿ ಸ್ಕ್ವೇರ್ ಅಂತ ಬಂದಿತ್ತು. ಅಂದರೆ ಫೋರ್ಸ್ ಈಸ್ ಆ್ಯಕ್ಚುಲಿ ಮಾಸ್ ಇಂಟು ಆಕ್ಸಲರೇಷನ್. ಅದನ್ನು ನಾವು ಸ್ಪ್ಲಿಟ್ ಮಾಡಿದರೆ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಹೇಳ್ಕೊಂಡ್ರೆ ಮಾಸ್ ಇಂಟು ಲೆಂತ್ ಬೈ ಟೈಮ್ ಸ್ಕ್ವೇರ್ ಅಂತ ಬರುತ್ತೆ. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಲೆಂತ್ ಅಲ್ವಾ. ಹಾಗೆಯೇ ವಿ ಹ್ಯಾವ್ ಜಸ್ಟ್ ಎಕ್ಸ್ಪ್ರೆಸ್ಡ್ ವರ್ಕ್ ಆ್ಯಸ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅದಕ್ಕೆ ಎಸ್ ಐ ಯೂನಿಟ್ ಏನು ಬರುತ್ತೆ ಅಂತ ನೋಡಿದರೆ ಇಟ್ ಈಸ್ ಕೆ ಜಿ. ಇಲ್ಲಿ ನೋಡಿ ಎಲ್ ಸ್ಕ್ವೇರ್ ಆಗುತ್ತೆ ಇದು. ಹಾಗೆಯೇ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಕೆ ಜಿ ಮಾಸ್ ಅಂದರೆ ಕೆ ಜಿ, ಟರ್ಮ್ಸ್ ಆಫ್ ಕೆ ಜಿ. ಇದು ಲೆಂತ್ 2 ಟೈಮ್ಸ್ ಇರೋದ್ರಿಂದ ಮೀಟರ್ ಸ್ಕ್ವೇರ್, ಟೈಮ್ ಫಾರ್ 2 ಟೈಮ್ಸ್ ಇರೋದ್ರಿಂದ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ದ ಸ್ಪೆಷಲ್ ನೇಮ್ ಹ್ಯಾಸ್ ಬೀನ್ ಪ್ರೊವೈಡೆಡ್. ಇದನ್ನಿಷ್ಟೆಲ್ಲ ಹೇಳೋ ಬದಲಿಗೆ ಜಸ್ಟ್ ಸೇ ದಟ್ ಇಟ್ ಈಸ್ ಜೌಲ್ ಅಂತ ಹೇಳಿಬಿಟ್ಟು. ಜೌಲ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ವರ್ಕ್ ಡನ್ ಅಂತ ಕೇಳಿದ್ರೆ ಇಟ್ ಶುಡ್ ಜಸ್ಟ್ ಸೇ ಇಟ್ಸ್ ಅ ಜೌಲ್. ದಿಸ್ ಈಸ್ ಆಲ್ಸೋ ದ ನೇಮ್ ಆಫ್ ದ ಸೈಂಟಿಸ್ಟ್. ಹಾಗಾಗಿ ಇಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಜೆ, ಬಟ್ ದ ಸಿಂಬಲ್ ಈಸ್ ಕ್ಯಾಪಿಟಲ್ ಜೆ. ಕ್ಯಾಪಿಟಲ್ ಜೆ. ಎನರ್ಜಿಗೂ ಕೂಡ ಇದೇ ಬರುತ್ತೆ. ಎನರ್ಜಿ ಈಸ್ ಅನದರ್ ಫಿಸಿಕಲ್ ಕ್ವಾಂಟಿಟಿ. ವರ್ಕಿಗೆ ಯಾವ ರೀತಿಯಾಗಿ ಬರುತ್ತೋ ಫಂಡಮೆಂಟಲ್ ಕ್ವಾಂಟಿಟೀಸು ಇದಕ್ಕೂ ಹಾಗೇನೆ. ಎಕ್ಸಾಂಪಲ್ ಎನರ್ಜೀಸಲ್ಲಿ ಸುಮಾರು ಬರ್ತದೆ. ಕೈನೆಟಿಕ್ ಎನರ್ಜಿ ಕೇಳಿದರೆ ಪೊಟೆನ್ಷಿಯಲ್ ಎನರ್ಜಿ ಕೇಳಿ, ಅಥವಾ ಯಾವುದೇ ಮೆಕ್ಯಾನಿಕಲ್ ಎನರ್ಜಿ ಆಗಿರ್ಬೋದು, ಅಥವಾ heat energy ಏನೇ ಕೇಳಿದ್ರು ದ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಈಸ್ ಆಲ್ಸೋ ಜೌಲ್. ಅದು ಕೂಡ ಅದರ ಡಿರೈವ್ಡ್ ಕ್ವಾಂಟಿಟಿ. ಅಂದರೆ ಇಫ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೇ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿನೇ ತಗೊಳ್ಳೋಣ. ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಏನು ಹಾಫ್ ಎಮ್ ವಿ ಸ್ಕ್ವೇರ್. ಹಾಫ್ ಬಿಡಿ ಇಟ್ಸ್ ಎ ನಂಬರ್. ಬಟ್ ಇಲ್ಲಿ ನಮಗೆ ಬೇಕಾಗಿರೋದೇನೀಗ ಮಾಸ್ ಅನ್ನೋದಿದೆ. ಎಮ್ ಈಸ್ ಮಾಸ್, ವಿ ಈಸ್ ವೆಲಾಸಿಟಿ. ವೆಲಾಸಿಟಿ ಅಂತ ಹೇಳಿದ್ರೆ ಲೆಂತ್ ಬೈ ಟೈಮ್. ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಸ್ಪ್ಲಿಟ್ ಮಾಡಿದರೆ ಇಟ್ ಈಸ್ ಲೆಂತ್ ಬೈ ಟೈಮ್. ಅದೇ ಬಂದಿದೆ ನೋಡಿ. ಮಾಸ್, ಲೆಂತ್ ಫಾರ್ 2 ಟೈಮ್ಸ್, ಟೈಮ್ ಫಾರ್ 2 ಟೈಮ್ಸ್. ಅಂದರೆ ವರ್ಕಿಗೆ ಮತ್ತು ಎನರ್ಜಿ, ದೋ ದೇ ಆರ್ ಡಿಫ್ರೆಂಟ್ ಕ್ವಾಂಟಿಟೀಸ್, ದೇ ಹ್ಯಾವ್ ದ ಸೇಮ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅಂದರೆ ದೇ ಕ್ಯಾನ್ ಬಿ defined by using the same fundamental quantities, and both will be expressed in terms of same SI unit, that is joule. Energy and work both have the same SI unit. ನೆನಪಿರಲಿ. Next, pressure. Pressure is defined as force by area. ಫೋರ್ಸ್ ಬೈ ಏರಿಯಾ ಅಂತ ಹೇಳ್ಬೋದು. ಫೋರ್ಸ್ ಬೈ ಏರಿಯಾ. ಈಗ ಮತ್ತೆ ಅದನ್ನು ಫೋರ್ಸು ಏರಿಯಾನ ಬರಿತಾ ಕೂರೋದು ಬೇಡ. ಬಿಕಾಸ್ ವಿ ಹ್ಯಾವ್ ಜಸ್ಟ್ ನೋನ್ ದಟ್ ದ ಫೋರ್ಸ್ ಈಸ್ ಎ ಡಿರೈವ್ಡ್ ಕ್ವಾಂಟಿಟಿ ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಏರಿಯಾನು ಕೂಡ ನೋಡಿದೆ. ಹಾಗೆ ಅದಕ್ಕೆ ಎಸ್ ಐ ಯೂನಿಟ್ ಮಾತ್ರ ನೋಡ್ಬೋದು. ಬೋತ್ ಹ್ಯಾವ್ ಬೀನ್ ಆಲ್ರೆಡಿ ಡಿಸ್ಕಸ್ಡ್. ಫೋರ್ಸ್ ಅಂತ ಹೇಳಿದರೆ ಇಟ್ ಈಸ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಸ್ ಐ ಯೂನಿಟು. ಏರಿಯಾಗೆ ಮೀಟರ್ ಸ್ಕ್ವೇರ್ ಅಲ್ವಾ. ಇದನ್ನು ಹೀಗೂ ಬರಿಬೋದಲ್ವಾ. ಕೆ ಜಿ 1 ಮೀಟರ್ ಗೆಟ್ಸ್ ಕ್ಯಾನ್ಸಲ್ಡ್. ಮೀಟರ್ ನ್ಯೂಮರೇಟ್ರಿಗೆ ಹೋಗುತ್ತೆ, ಹಾಗಾಗಿ ಹೀಗೆ ಬರಿಬೋದು. ಅಂದರೆ ಮೀಟರ್ ಆ್ಯಂಡ್ ಮೀಟರ್ ಗೆಟ್ಸ್ ಕ್ಯಾನ್ಸಲ್ಡ್. 1 ಮೀಟರ್ ಇರುತ್ತೆ. ಹಾಗೆ ಏನಂತ ಆಗುತ್ತೆ ಅದು ಕೆ ಜಿ ಪರ್ ಮೀಟರ್ ಪರ್ ಸೆಕೆಂಡ್ಸ್. ಇಷ್ಟೆಲ್ಲ ಬರೆಯೋದೊಂದಿಗೆ ವಿ ಆರ್ ಗೋಯಿಂಗ್ ಟು ಯೂಸ್, ಆರ್ ದೇ ಹ್ಯಾವ್ ಬಿನ್ ಗಿವನ್, ಇಟ್ ಹ್ಯಾಸ್ ಬಿನ್ ಗಿವನ್ ಅ ಸ್ಪೆಷಲ್ ಯೂನಿಟ್ ಕಾಲ್ಡ್ ಪ್ಯಾಸ್ಕಲ್ ಅಂತ ಬರಬೇಕು. ಪ್ಯಾಸ್ಕಲ್ or
ಆರ್ ಸಿಂಬಲ್ ಏನು ಅಂದರೆ ಕ್ಯಾಪಿಟಲ್ P ಸ್ಮಾಲ್ ಲೆಟರ್ A. Pascal is the name of the scientist. If you are using the whole word, it should begin with small letter P, but the symbol is capital P and small letter A. The force per unit area. Pressure is defined as force per unit area. Force and area both have been discussed. Both can be described in terms of fundamental quantities. ಅದೇ ಯೂನಿಟ್ಸ್ಗಳನ್ನು ತಗೊಂಡು ಡಿಫೈನ್ ಮಾಡ್ಕೊಂಡಿರೋದು. ಆದರೆ ಅದೆಲ್ಲ ಬರೆಯೋದಿಲ್ಲ ನಾವು SI ಯೂನಿಟ್, ಬಟ್ ಸೀದಾ ಏನು ಬರೆದ್ಬಿಡ್ತೇವೆ, ಪ್ಯಾಸ್ಕಲ್ ಅಂತಲೂ ಬರೀತೇವೆ ಸೀದಾ. ಅಥವಾ ಹೀಗೂ ಒಂದೊಂದು ಸತಿ ಬರೆದಿರ್ತಾರೆ, ಅದು ಕನ್ಫ್ಯೂಸ್ ಆಗಬಾರ್ದು. ಬಿಕಾಸ್ ಫೋರ್ಸ್ ಅಂತ ಹೇಳಿದರೆ ನ್ಯೂಟನ್, ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್, ಹಾಗಾಗಿ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಬರೀತಾರೆ. ಎರಡೂ ಒಂದೇ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪ್ಯಾಸ್ಕಲ್, ಆಯಿತಾ. ಆದರೆ SI ಯೂನಿಟ್ ಅಂತ ಕೇಳಿದಾಗ ಪ್ಯಾಸ್ಕಲ್ ಅಂತಲೇ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ಮೊಮೆಂಟಮ್. Momentum is defined as mass into velocity. ಅಂತ ಡಿಫೈನ್ ಮಾಡ್ತೀವಿ. ಇದನ್ನು ಕೂಡ ನೋಡಿದ್ದೀವಿ. ಮಾಸ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ, ಅಲ್ಲಿ ಬಂದೇ ಬಿಟ್ಟು. ವೆಲಾಸಿಟಿ ಆಲ್ರೆಡಿ ಡಿಸ್ಕಸ್. ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಲೆಂತ್ ಬೈ ಟೈಮ್. ಅಂದರೆ ಇಟ್ಸ್ ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಬಟ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಏನಾಗುತ್ತೆ, ಲೆಂತ್ ಬೈ ಟೈಮ್. ಹಾಗೆ ಇದಕ್ಕೆ SI ಯೂನಿಟ್ ಏನಾಗುತ್ತೆ, ಇಟ್ ಈಸ್ kg ಮೀಟರ್ ಪರ್ ಸೆಕೆಂಡ್. kg ಮೀಟರ್ ಪರ್, ಮಾಸಿಗೆ SI ಯೂನಿಟ್ kg, ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್. ಹಾಗೆ ಮೊಮೆಂಟಮ್ ಈಸ್ ಮಾಸ್ ಇಂಟು ವೆಲಾಸಿಟಿ ಕೂಡ ಗೊತ್ತಿದೆ. ನೆಕ್ಸ್ಟ್ ಇನ್ನು ಕೆಲವೊಂದು ಕ್ವಾಂಟಿಟಿ ಯಾವ್ದ್ಯಾವ್ದು ಯೂಸ್ ಮಾಡ್ತೀವಿ ನೋಡಿ ತಗೊಂಡೆ. ಇನ್ನೊಂದು ಜನರಲ್ ಆಗಿ ಯೂಸ್ ಮಾಡೋದು ವೇವ್ ಲೆಂತ್ ಅಂತ ಹೇಳಿ, ಹೆಸರಲ್ಲೇ ಇದೆ. ಇಟ್ಸ್ ಅ ಲೆಂತ್ ಆಫ್ ಅ ವೇವ್ ಅಂತ ಹೇಳಿ. ಇದನ್ನು ನೀವು ವೇವ್ಸ್ ಚಾಪ್ಟ್ರಲ್ಲಿ ನೋಡಿರ್ತೀರಿ ಹೈಸ್ಕೂಲಲ್ಲಿ. ಏನದು ವೇವ್ ಲೆಂತ್ ಅಂತ ಹೇಳಿದರೆ, ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಅ ವೇವ್ ಇನ್ ದಿಸ್ ವೇ ಪಿಕ್ಟೋರಿಯಲಿ. ದೀಸ್ ಆರ್ ಕಾಲ್ಡ್ ಕ್ರಸ್, ಇದನ್ನು ಟ್ರಫ್ ಅಂತ ಹೇಳ್ತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕ್ರಸ್ಟ್, ಎರಡು ಅಪೋಸಿಟ್ ಕ್ರಸ್ಟ್ ಏನಿರುತ್ತೆ, ಅಂದರೆ ಒಂದಾದ್ಮೇಲೆ ಒಂದು. ಸಕ್ಸೆಸಿವ್ ಅಂದರೆ ಒಂದಾದ್ಮೇಲೆ ಒಂದು, ಒನ್ ಆಫ್ಟರ್ ದಿ ಅದರ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಕ್ರಸ್ಟ್ ಆ್ಯಂಡ್ ದ ಸೆಕೆಂಡ್ ಕ್ರಸ್ಟ್, ಈ ಡಿಸ್ಟೆನ್ಸ್ ಏನಿದೆಯೋ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಟ್ರಫ್ಸ್, ಅದನ್ನೇನಿದೆ ವೇವ್ ಲೆಂತ್ ಅಂತ ಹೇಳ್ತೀವಿ. ಅಂದರೆ ಇಟ್ಸ್ ಅ ಲೆಂತ್ ಆಫ್ ದ ವೇವ್, ಆಯಿತಾ. ಅದು ಹಾಗಿದ್ರೆ ಅದಕ್ಕೆ SI ಯೂನಿಟ್ ಏನು, ಅದರ ಹೆಸರಲ್ಲಿ ಹೇಳ್ಬಿಟ್ಟಿದ್ದೀನಿ. ಹಾಗಿದ್ರೆ ಇದಕ್ಕೆ ಏನು ಬರುತ್ತೆ, ಲೆಂತ್ ಆಫ್ ದ ವೇವ್ ಅಂತಿದೆ. ಹಂಗಾರೆ ದಿಸ್ ಈಸ್ ನಥಿಂಗ್ ಬಟ್ ಲೆಂತ್ ಅಷ್ಟೇ. ವೇವ್ ಲೆಂತ್ ಈಸ್ ನಥಿಂಗ್ ಬಟ್ ದ ಲೆಂತ್. ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಇನ್ ಟರ್ಮ್ಸ್ ಆಫ್ ಲೆಂತ್. ಹಾಗೆ SI ಯೂನಿಟ್ ಆಫ್ ವೇವ್ ಲೆಂತ್ ಈಸ್ ಒನ್ಸ್ ಅಗೇನ್ ಮೀಟರ್. ಮೀಟರ್ ಇಸ್ ದ SI ಯೂನಿಟ್. ಆದರೆ ಹೆಸರು ವೇವ್ ಲೆಂತ್ ಅಂತಿದೆ ಅಷ್ಟೇ, ಬಟ್ ಇಟ್ ಈಸ್ ನಥಿಂಗ್ ಬಟ್ ಲೆಂತ್. ಅದೇ ವೇವ್ಸಲ್ಲಿ ಮತ್ತಿನ್ನೆರಡು ಕ್ವಾಂಟಿಟೀಸನ್ನ ನೋಡಿರ್ತೀವಿ, ಅದರದ್ದೊಂದು ಎರಡು ನೋಡ್ಕೊಳ್ಳೋಣ ಈಗ. ಯಾವುದು ಅಂದರೆ ಆಂಪ್ಲಿಟ್ಯೂಡ್ ಅಂತ ಹೇಳಿ. ಆಂಪ್ಲಿಟ್ಯೂಡ್ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಆಂಪ್ಲಿಟ್ಯೂಡ್ ಇಸ್ ಅ ಸ್ಪೆಷಲ್ ನೇಮ್ ಅಷ್ಟೆ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಏನಪ್ಪ ಅಂತ ಹೇಳಿದರೆ, ಇದೇ ವೇವ್ನ ಡಯಾಗ್ರಾಮನ್ನು ನೋಡಿದರೆ ಪಾರ್ಟಿಕಲ್ಸ್ ವೈಬ್ರೇಟ್ ಆಗುತ್ತೆ ಹೀಗಲ್ವ, ಇದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ, ವೈಬ್ರೇಷನ್. ಅದರಲ್ಲಿ ಯಾವುದೋ ಒಂದು ಪಾರ್ಟಿಕಲ್ ಮ್ಯಾಕ್ಸಿಮಮ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ, ಮೂವ್ ಆಗುತ್ತೆ, ಮೇಲೆ ಹೋಗುತ್ತೆ. ವೇವ್ಸ್ ಕ್ರಿಯೇಟ್ ಆಗಿದೆ ಅಂದರೆ ಒಂದೊಂದು ಪಾರ್ಟಿಕಲ್ ಕಡಿಮೆ ಲೆಂತನ್ನು ಕವರ್ ಮಾಡಿದರೆ ಇನ್ನೊಂದಿಷ್ಟು ಮೇಲೆ, ಅದನ್ನು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿರುತ್ತೆ ದಟ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ದಟ್ಸ್ ದ ಆಂಪ್ಲಿಟ್ಯೂಡ್. ಹಾಗೆ ದಿಸ್ ಈಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬಿಟ್ಟಿದ್ದೀವಿ. ವಾಟ್ ಈಸ್ ಆಂಪ್ಲಿಟ್ಯೂಡ್? ಇಟ್ ಈಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್. ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ಸ್ ದ ಲೆಂತ್. ಹಾಗೆ ಲೆಂತಿಗೆ SI ಯೂನಿಟ್ ಏನು ಬರುತ್ತೆ? ಇಟ್ ಈಸ್ ಮೀಟರ್. ಇದು ಗೊತ್ತಿರಲಿ. ಆಂಪ್ಲಿಟ್ಯೂಡ್ ಅಂದರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಗೊತ್ತಿರಲಿ. ಡಿಸ್ಪ್ಲೇಸ್ಮೆಂಟ್ ಈಸ್ ಮೆಷರ್ಡ್ ಇನ್ ಮೀಟರ್ಸ್. SI ಯೂನಿಟ್ಸ್ ಯಾವುದು ಯೂಸ್ ಮಾಡೋದು? ಮೀಟರ್. 11th ಟೈಮ್ ಪೀರಿಯಡ್ ಅಂತ ಬರುತ್ತೆ. ಟೈಮ್ ಪೀರಿಯಡ್ ಆರ್ ಜಸ್ಟ್ ಪೀರಿಯಡ್ ಅಂತ ಹೇಳ್ತೀವಿ.
What is this time period? Time taken to complete one oscillation. ವೇವ್ಸ್ ಎಲ್ಲ ನೋಡಿರ್ತೀವಿ. ಒಂದು ಸೈಕಲ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ಅಥವಾ ಒಂದು ವೇವ್ಸ್ ಫಾರ್ಮ್ ಆಗಿದೆ, ಇದನ್ನು ಒಂದು ವೇವ್ ಅಂತ ಹೇಳ್ತೀವಲ್ವಾ. ಒಂದು ವೇವ್ ಪ್ರೊಡ್ಯೂಸ್ ಆಗೋಕ್ಕೆ ತಗೊಳ್ಳುವಂಥ ಟೈಮ್, ಅಥವಾ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಆಗಬೇಕು, ಒಂದು ಕಂಪ್ಲೀಟ್ ಸೈಕಲ್ ಆಗಬೇಕು, ಅದಕ್ಕೆ ತಗೊಳ್ಳುವಂಥ ಟೈಮ್, ಅದನ್ನೇನಂತ ಕರೆಯೋದು? ಟೈಮ್ ಪೀರಿಯಡ್. ಟೈಮ್ ಫಾರ್ ಒನ್ ಕಂಪ್ಲೀಟ್ ಸೈಕಲ್ ಅಂತಲೇ ಹೇಳೋಣ. ಒಂದು ಕಂಪ್ಲೀಟ್ ಆಸಿಲೇಷನ್, ಒಂದು ಕಂಪ್ಲೀಟ್ ಸೈಕಲ್, ಅಥವಾ ಟೈಮ್ ಫಾರ್ ಟೇಕನ್ ಟು ಪ್ರೊಡ್ಯೂಸ್ ಒನ್ ಕಂಪ್ಲೀಟ್ ವೇವ್, ಒಂದು ಕಂಪ್ಲೀಟ್ ವೇವ್ ಪ್ರೊಡ್ಯೂಸ್ ಆಗೋಕ್ಕೆ ಎಷ್ಟು ಟೈಮ್, ಅದನ್ನೇನಂತೇವೆ? ಟೈಮ್ ಪೀರಿಯಡ್. ಹಾಗೆ ಇದಕ್ಕೆ ಎಸ್ ಐ ಯೂನಿಟ್ ಏನು ಬರುತ್ತೆ? ಎಸ್ ಹಾಗೆ ಫಂಡಮೆಂಟಲ್ ಕ್ವಾಂಟಿಟಿ ಯಾವುದಿಲ್ಲಿ? ಟೈಮ್. ಇಟ್ ಈಸ್ ನಥಿಂಗ್ ಬಟ್ ಟೈಮ್. ಟೈಮ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಅಂತ ಹೇಳ್ಕೊಂಡಿರೋದಷ್ಟೇ. ಹಾಗೆ ದಿಸ್ ಈಸ್ ನಥಿಂಗ್ ಬಟ್ ಟೈಮ್ ಪೀರಿಯಡ್. ಹಾಗೆ ಇದಕ್ಕೆ ಎಸ್ ಐ ಯೂನಿಟ್ ಏನು ಬರುತ್ತೆ? ಸೆಕೆಂಡ್. ಎಸ್ ಐ ಯೂನಿಟ್ ಆಫ್ ಟೈಮ್ ಪೀರಿಯಡ್ ಈಸ್ ಸೆಕೆಂಡ್. ಇನ್ನೊಂದು ಲಾಸ್ಟ್ ಕ್ವಾಂಟಿಟಿ, frequency. Frequency. What is this frequency? Waves alle nodirthe. Frequency is number of cycles per second anta define ಮಾಡ್ತೀವಿ, ಅದು per unit time ಅಂತ define. What is frequency? It is defined as number of oscillations per second, number of cycles per second, ಅಥವಾ number of waves per second ಅಂತ ಡಿಫೈನ್ ಮಾಡ್ತೀವಿ. ಅದನ್ನೇ ನಾನು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್లో ಬರೆಯೋದಾದರೆ ನಂಬರ್ ಆಫ್ ಸೈಕಲ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೇನೆ. ಆಯಿತಾ? ದಿಸ್ ಈಸ್ ದ ಡೆಫಿನೇಷನ್. ಮೊದಲು ಡೆಫಿನೇಷನ್ ನೋಡ್ಕೊಳ್ಬೇಕು. ಹಾಗೆ ಇಲ್ಲಿ ಯಾವ್ಯಾವ ಫಂಡಮೆಂಟಲ್ ನಾವು ನೋಡ್ಕೊಳ್ತಿರೋದು ಡಿರೈವ್ಡ್, ಅದರಲ್ಲಿ ಯಾವುದಾದ್ರು ಫಂಡಮೆಂಟಲ್ ಇದೆ. ಟೈಮ್ ಈಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಬಟ್ ನಂಬರ್ ಆಫ್ ಸೈಕಲ್ಸ್ ಅಂತಿದೆ. ದಿಸ್ ಈಸ್ ನಾಟ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಇಟ್ ಇಸ್ ಜಸ್ಟ್ ಎ ನಂಬರ್. ಇಲ್ಲೇ ಇದೆ ನೋಡಿ, ಎಷ್ಟು ಸೈಕಲ್ಸ್ ಇದೆ. ಇಟ್ಸ್ ನಾಟ್ ಎ ಕ್ವಾಂಟಿಟಿ, ಇಟ್ಸ್ ನಾಟ್ ಎ ಫಿಸಿಕಲ್ ಕ್ವಾಂಟಿಟಿ. ಆಯಿತು, ಇಟ್ ಇಸ್ ಜಸ್ಟ್ ಎ ನಂಬರ್ ಅದು. ಹಾಗೆ ಇದಕ್ಕೆ ಯಾವ ಯೂನಿಟು ಇಲ್ಲ. ನಂಬರ್ ಆಫ್ ಸೈಕಲ್ಸಿಗೆ ಯಾವುದೋ ಯೂನಿಟ್ ಇಲ್ಲ, ಬಟ್ ಟೈಮಿಗೆ ಯೂನಿಟ್ ಇದೆ. ಹಂಗಾರೆ ದಿಸ್ ಈಸ್ ಯೂನಿಟ್ಲೆಸ್. ನಂಬರ್ ಆಫ್ ಸೈಕಲ್ಸ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಯೂನಿಟ್ಲೆಸ್, ಬಟ್ ಟೈಮ್ ಹ್ಯಾಸ್ ದ ಯೂನಿಟ್. ಹಾಗಾಗಿ ಇದಕ್ಕೆ ಯೂನಿಟ್ ಹೇಗೆ ಬರೆಯೋದು ಅಂದರೆ ಪರ್ ಸೆಕೆಂಡ್ ಅಂತ ಬರೆಯೋದು. ಬಿಕಾಸ್ ಟೈಮ್ ಈಸ್ ಇನ್ ದ ಡಿನಾಮಿನೇಟರ್, ಹಾಗಾಗಿ ಪರ್ ಸೆಕೆಂಡ್, ಅಥವಾ ಹೀಗೂ ಬರೀಬೋದು ಪರ್ ಸೆಕೆಂಡ್. ಬಟ್ ದೆರ್ ಇಸ್ ಎ ಸ್ಪೆಷಲ್ ನೇಮ್ ಗಿವನ್ ಟು ದಿಸ್, ಏನಂತ ಹೇಳಿ? ಹರ್ಡ್ಸ್ ಅಂತ ಹೇಳ್ತೀವಿ. ನಂಬರ್ ಆಫ್ ಹರ್ಡ್ಸ್ ಅಂತ ಹೇಳ್ತೀವಿ. ದ ಸಿಂಬಲ್ ಈಸ್ ಕ್ಯಾಪಿಟಲ್ ಹೆಚ್, ಸ್ಮಾಲ್ ಲೆಟರ್ ಝೆಡ್, ಅಥವಾ ವರ್ಡ್ಸಲ್ಲಿ ಬರೆಯೋದಾದರೆ ಹರ್ಡ್ಸ್ ಹೀಗೆ ಬರಿಬೇಕು. ಸ್ಮಾಲ್ ಲೆಟರ್ ಹೆಚ್ ಇಂದ ಶುರು ಮಾಡಬೇಕು, ಬಿಕಾಸ್ ದಿಸ್ ಈಸ್ ಆಲ್ಸೋ ದ ನೇಮ್ ಆಫ್ ದ ಸೈಂಟಿಸ್ಟ್. Hertz is the SI unit of frequency. Symbol is capital H, small letter Z. ಅದನ್ನೇ ವರ್ಡ್ಸಲ್ಲಿ ಬರೆಯುವಾಗ, ಕಂಪ್ಲೀಟಾಗಿ ಬರೆಯುವಾಗ, ಇಟ್ ಶುಡ್ ಬಿಗಿನ್ ವಿತ್ ಸ್ಮಾಲ್ ಲೆಟರ್ ಹೆಚ್. ಇಲ್ಲಿಗೆ ನಿಲ್ಲಿಸಿರೋಣ. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಜಸ್ಟ್ ಡಿಸ್ಕಸ್ಡ್ ಅಬೌಟ್ ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸ್. ಅದರಲ್ಲಿ ಯಾವ ಯೂನಿಟ್ಸು? SI ಯೂನಿಟ್ಸು. ಟೈಪ್ಸ್ ಆಫ್ ಯೂನಿಟ್ಸು, ಟೈಪ್ಸ್ ಆಫ್ ಕ್ವಾಂಟಿಟೀಸ್ ನೋಡ್ಕೊಂಡಿದ್ವಿ. ಅದರಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್, ಡಿರೈವ್ಡ್ ಕ್ವಾಂಟಿಟೀಸ್. ಇದನ್ನೇ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.